ಧರಣಿಯು ಅದುವೇ ನಿಜದಿ ಸೂರ್ಯೋದಯವು ಅದುವೇ ನಿಜದಿ ಸೂರ್ಯೋದಯವು ಜಯ ಹನುಮಂತ ಶ್ರೀ ಹನುಮಂತ ಜಯ ಹನುಮಂತ ಶ್ರೀ ಹನುಮಂತ ತುಳಸಿಗೇರಿಯ ಶ್ರೀ ಹನುಮಂತ ತುಳಸಿಗೇರಿಯ ಶ್ರೀ ಹನುಮಂತ ಜಯ ಹನುಮಂತ ಶ್ರೀ ಹನುಮಂತ ಜಯ ಹನುಮಂತ ಶ್ರೀ ಹನುಮಂತ ಭಕ್ತಿ ಭಾವದಿ ನಿನ್ನ ಭಜಿಸುವೆ ಭಕ್ತಿ ಭಾವದಿ ನಿನ್ನ ಭಜಿಸುವೆ ದೀನರ ಮೊರೆಯ ಆಲಿಸುದಾತ ದೀನರ ಮೊರೆಯ ಆಲಿಸುದಾತ ಜಯ ಹನುಮಂತ ಶ್ರೀ ಹನುಮಂತ ಜಯ ಹನುಮಂತ ಶ್ರೀ ಹನುಮಂತ ರಾವಣ ಗರ್ವವ ನೀ ಮುರಿದಾತ ರಾವಣ ಗರ್ವವ ನೀ ಮುರಿದಾತ ಸೀತಾ ಮಾತೆಗೆ ಮಗನಾದಾತ ಸೀತಾ ಮಾತೆಗೆ ಮಗನಾದಾತ ಜಯ ಹನುಮಂತ ಶ್ರೀ ಹನುಮಂತ ಜಯ ಹನುಮಂತ ಶ್ರೀ ಹನುಮಂತ ಜಯ ಹನುಮಂತ ಶ್ರೀ ಹನುಮಂತ ಒಳ್ಳೇದು ಮಾಡ್ಲಿವ ನಿಮ್ಗೆ ಒಳ್ಳೇದು ಮಾಡ್ಲಿ ನರ್ಸವ್ವ ಅಂದಂಗ ಈ ಹುಡುಗ್ಯಾರು ಏನ್ರಿಪ್ಪ ಹಿಂಗ್ ಕೇಳ್ತೀರಿ ಈಕಿ ನನ್ನ ಮಗಳು ದುಂಡವ ಅಲ್ಲೇನ್ರಿ ಮರ್ತಾ ಬಿಡ್ತಾರ ಶನಿವಾರಕ್ಕೊಮ್ಮೆ ತಪ್ಪದ ಹನುಮಪ್ಪನ ದರ್ಶನಕ್ಕೆ ಬಂದು ಹರಕೆ ಹೊತ್ತು ಹೋಗ್ತಾಳ್ರಿ ಹಾ ಹಾ ಹೌದಲ್ಲ 60 ವರ್ಷ ಆತವ ಎಲ್ಲ ಅರುಮರುನ ಕಣ್ಣು ಒಮ್ಮೆಮ್ಮೆ ಪಳಕ್ಕನ ಕಾಣ್ತಾವ ಒಮ್ಮೆಮ್ಮೆ ಗಪ್ಪ ಆಗ್ತಾವ ಅವಕ್ಕೂ ಬಂದಂಗ ಆಗೈತಿ ಇನ್ನ ಮಾಡಿಸ್ಬೇಕು ಏನ್ರಿಪ್ಪ ಅದು ಮಾಡಿಸೋದು ಅದವ 40 ಮೊನ್ನೆ ನಾನು ಬಚ್ಚಲ ಬಿದ್ದು ಕೈ ಮುರ್ಕೊಂಡ್ಬಿಟ್ಟನವ ಅದ ಅಂತೀನಿ ಕೈಗೆ ಏನ ಆಗೈತಿ ಅವನವ ಅಂದಂಗ ಈ ಹುಡುಗಿನ ರಡಟಿ ಕೊಡ್ಬೇಕಂತ ಮಾತಾಗಿತ್ತಲ್ಲ ಮಳೆಯರ ಮಂತನಕ ಹೌದ್ರಿಪ್ಪ ಈ ವರ್ಷ ಮದುವೆನೂ ಮಾಡಿ ಮುಗಿಸ್ಬೇಕು ಅಂತನ್ರಿ ನನ್ನ ಮಗ ಲಕ್ಷ್ಮಣ ಮಾಡ್ರಿ ಮಾಡ್ರಿ ಯಾಕಂದ್ರ ಹುಡುಗಿನ ವಯಸ್ಸಿಗೆ ಬಂದೈತಿ ಹ್ಞೂನ್ರಿ ವಯಸ್ಸಿಗೆ ಬಂದ್ ಹೆಣ್ಮಕ್ಳನ್ನ ಬಾಳ ದಿವಸ ಮನೆ ಇಟ್ಕೊಂಡು ಕುಂದ್ರೋದು ಚಂದಲ್ ನೋಡ್ರ ಹೌದ್ರಿಪ್ಪ ಮೊನ್ನೆ ನಮ್ಮ ಹಿರಿಯ ಹುಡುಗಿನ ದಾನವನ್ನ ಕಲಾದಿಗೆ ನೋಡಾಕ್ ಬಂದಿದ್ರುವ ಹ್ಞೂನ್ರಿ ಸಣ್ಣ ಏನೂ ಮಾಡ್ಕೊಂಡು ಹೋಗ್ಯಾರ ಒಂದಿತ್ತು ಒಂದಿಲ್ಲ ಮಾಡಿ ಮುಗಿಸ್ಬಿಡೋದು ಬೇಸ್ ನರ್ಸವ ಈಗ ಮಾಡ್ಬೇಕ್ರಿಪ್ಪ ಯಾಕಂದ್ರ ನಾನಾಗ್ಲಿ ನೀನಾಗ್ಲಿ ಎಷ್ಟ್ ದಿವ್ಸ ಇರ್ತಾವಿ ಅಂತ ಭರವಸೆ ನೋಡು ಅಲ್ವಾ ಅಂದಂಗ ನೀವಿಬ್ರ ಬಂದಿರಲ್ಲ ಮತ್ತ ಸೊಸಿ ಎಲ್ಲದಾಳ ಹೊಟ್ಟಿರ ಅದಾಳ ಅಂತ ಸುದ್ದಿ ಕೇಳಿದ್ದೆ ಮತ್ತೇನು ಬಾಯಿಗೆ ಜೋರಾಗಿ ನೆಲ ಹಿಡಿದು ಮನ್ಯಾಗ ಮಲಿಗಾಳ ಮತ್ತೆ ಹಂಗೇನಿಲ್ರಿಪ್ಪ ಅವ್ರ ಮನೆಗೆ ಕಳ್ಸಿಕೊಟ್ಬಿಟ್ರಿ ಇಲ್ರಿ ಬಾಣತನಕಂತ ತವ್ರ ಮನೆಗೆ ಕಳ್ಸಿಕೊಟ್ಟೇನ್ರಿ ಶ್ರೀಮಂತ ಕಾರಣ ಮಾಡ್ದ ಹಂಗ ಕಳ್ಸಿಕೊಟ್ರೇನ
ಇಲ್ರಿಪ್ಪ ಎಲ್ಲಾನು ಮುಗಿಸ ಕಳ್ಸಿವ್ ನೋಡ್ರಿ. ತಣ್ಣಗಾತ್ ನೋಡಪ್ಪ. ನಾನು ಬಂದು ಉಣ್ಬೇಕು ಅಂತ ಮಾಡಿದ್ದೆ, ಉಣ್ಣಾಕೆ ಹೇಳಿ. ಆಗ್ಲಿ ಆಕಿ ಹಡ್ಕೊಂಡ್ ಬರ್ತಾಳ್ರಿ ಅವನು. ಹಾ, ಇರ್ಲಿ ಇರ್ಲಿ. ಹನುಮಪ್ಪ ನಿನ್ ಸೊಸಿಗೆ ಒಳ್ಳೇದ್ ಮಾಡ್ಲೇವಾ? ಒಳ್ಳೇದ್ ನಿಮ್ಮ ಆಶೀರ್ವಾದ ರೀಪ್ಪ. ನರ್ಸವ್ವ, ಯಪ್ಪ ನೀ ಏನು ಚಿಂತೆ ಮಾಡಬೇಡ. ನೀನು ಸೊಸಿ ಹಡಿಯೋದು ಗಂಡ ಮತ್ ಚಲುವಾತ್ ನೋಡಿ ನಿನಗೆ ಸಣ್ಣ ಸಾಬನ ಕಾಟ. ಇಷ್ಟು ದಿವ್ಸ ಗಂಡ ಕಾಡ್ಸಿದ್ದ, ಇಪ್ಪಟ ಮೊಮ್ಮಗಾಗಿ ಬಂದು ನಿನ್ನ ಮೂಗು ಹಿಂಡ್ಕೊಂತ ಹೋಗ್ರಿಪ್ಪ. ಅಲ್ವಾ? ಅಂದಂಗ ಮತ್ತ ಮಗ ಇಲ್ಲ ಲಕ್ಷ್ಮಣ, ಅವನು ಮತ್ತೆ ಹೆಂಡತಿ ಕೂಡ ಹೋಗ್ಯಾನ. ಮತ್ತೆ ಇಲ್ರಿಪ್ಪ, ಇಲ್ರಿ 1000 ಕೆಲಸ ಇರುವಲ್ದಾಕ ತುಸು ಪುರ್ಸತ್ ಇಲ್ದ ಇರುವಲ್ದಾಕ ತುಳಸಿಗೇರಿ ಹನುಮಪ್ಪಗ ತಪ್ಪದ ಬರ್ತಾನ್ರಿ ನನ್ನ ಮಗ. ಅದು ಅಲ್ದ ಕಾರ್ತಿಕ್ ಶನಿವಾರ ಇಂತಾದ್ರೆ ತಪ್ಪಿಸ್ತಾನ್ರಿ. ಹಾ, ಸಂದೀಪ್ ಸಾಬಣ್ಣನ ರಕ್ತವಾದು. ಸಂದೀಪ್ ಸಾಬಣ್ಣನ ರಕ್ತ. ಸಾಬಣ್ಣ ವಾಲಿಕಾರ ಅಂದ್ರ ಇಡೀ ಊರ ಹೊಗಳತಿತ್ತುವ. ಯಾರ್ದ್ರ ಮನ್ಯಾಗ ಮದುವೆ ಮುಂಜ್ವಿ ಕಾರ್ಯ ಕಟ್ಲೆ ಏನ್ರ ಅದಾವ ಅಂದ್ರ ಅಲ್ಲೇ ಸಾಬಣ್ಣ ಇರೋವನ. ಅಪ್ಪನ ಹಂಗ ಮಗ ಲಕ್ಷ್ಮಣ. ಎಲ್ಲದ ನಮ್ಮ ಮಗ? ಅಯ್ಯ ಅಪ್ಪರ ಒಳಗ್ ಬರಕ್ ಅಂಜಿ ಅಲ್ಲೇ ಬಾಗ್ಲಾಗ ನಿಂತಾನ ಅಣ್ಣ. ಏನಂತಂಗಿ? ಬಾಗ್ಲಾಗ ನಿಂತಾನ. ಯಾಕೆ ಬರದನಂತ? ನೀವ ಬರೋ ಮುಂದ ಅಪ್ಪನ ಪ್ರಸಾದ ತಗೊಂಡ್ ಬರ್ರಿ ಅಂತ ಹೇಳಿದಾರಿ. ಯಾಕೆ ಬರದನಂತ? ಇಲ್ಲಿಗೆ ಬಂದ್ ಪ್ರಸಾದ ತಗೊಂಡು ಹೋಗಕ್ಕ ಏನಾಗೈತಂತ ಅವಂಗ? ಏನು ರೀಪ್ಪ, ಹಠ ಅಂದ್ರ ಹಠ ನೋಡ್ರಿ. ಒಂದು ಒಟ್ಟ ನಮ್ದು ಮಾತ ಕೇಳೋದಿಲ್ರಿ, ಬರೇ ತಂದ ನಡಿಬೇಕು ಅಂತನ್ರಿ. ಆ ಬಲೆ ಮಹತ್ವ ಇದು. ಈ ಅಪ್ಪನ ಕೂಡ ಹಠ ಮಾಡ್ತಾನ ಲಕ್ಷ್ಮಣ. ಲಕ್ಷ್ಮಣ, ಅಲ್ಯಾಕ ಹೊರ ನಿಂತಿದಿ? ಒಳಗ್ ಬಾರೋ. ಯಪ್ಪ ಪೂಜಾರಪ್ಪನವ್ರ, ನಾವ್ ಒಳಗೆ ಬರೋದಿಲ್ರಿ ಅಪ್ಪ. ನೀವ ಅವನ ಕೈಯಾಗ ಪ್ರಸಾದ ಕೊಟ್ಟು ಕಳಿಸ್ರಿ. ಯಾಕೆ ಒಳಗ್ ಬರೋದಿಲ್ಲ? ಒಳಗ್ ಬಾ ಲಕ್ಷ್ಮಣ. ನಾವ್ ಒಳಗೆ ಬರೋದಿಲ್ರಿ ಅಪ್ಪ. ಯಾಕೆ ಬರೋದಿಲ್ಲ? ಏನ್ ಕಾರಣ? ಅದೇನಿದ್ರು ನಾ ವಿಚಾರ ಮಾಡ್ತೀನಿ. ಒಳಗ್ ಬಾ ಲಕ್ಷ್ಮಣ. ಈ ಪಟ ಬರದಾ ಇದ್ರ ಮತ್ತ ಬೆತ್ತಾರ್ ತತ್ತ ನೋಡ. ಬಾ ಲಕ್ಷ್ಮಣ ಒಳಗ. ಯಾಕೆ ಹಂಗ್ಯಾಕೆ ದೂರ ಸರ್ ನಿಲ್ತಿಪ್ಪ ಲಕ್ಷ್ಮಣ? ಯಪ್ಪ, ನಮ್ಮ ಮನ್ನಿ ಶನಿವಾರ ಬಂದಾಗ ತಾವು ಊರಾಗ ಇರ್ಲಿಲ್ಲ. ಹೌದು, ನಾನು ಮಗಳ ಊರಿಗೆ ಹೋಗಿದ್ದೆ. ನಾನು ಹಿರಿಯ ಮಗ ಇದ್ನಲ್ಲ. ಅವ್ರು ನನಗೆ ಏನ್ ಅನ್ಬೇಕ್ರಿ? ಏನಂದ? ನೀ ಕಡಿಮೆ ಜಾತಿಯವ, ಕೇಳ್ರವ, ಒಳಗ್ ಬರ್ಬಾರ್ದು, ಹೊರಗೆ ನಿಲ್ಲು ಅಂದ್ರೆ. ಹುಚ್ಚ ನನ್ನ ಮಗ ವೈದನ್. ಈ ಭಗವಂತನ ದೃಷ್ಟಿಯೊಳಗೆ ಮ್ಯಾಲ ಕೆಳಗ ಅಂತಿಲ್ಲ, ಎಲ್ಲಾ ಜಾತಿ ಒಂದ ಅನ್ನೋದು. ಬಾಬಾ, ಅವ ಒಬ್ಬ ದೊಡ್ಡ ಶಾಣ್ಯನ ಮಗ. ಅವನ್ ಮಾತು ಕೇಳಿ ಹೊರ ನಿಂತ ನೀನು ಒಬ್ಬ ದೊಡ್ಡ ಶಾಣ್ಯನ ಮಗನ. ಇರ್ಲಿ ಬಾರಪ್ಪ ಯಪ್ಪ, ದೊಡ್ಡವ್ರು ನೀವು. ತಗೋ ಹಿಡಿತಿರ್ತಾನ. ಯಪ್ಪ ಅಂದಾಗ ಇವನು ಬಲಭುಜದ ಮ್ಯಾಲೆ ಒಂದು ಕಪ್ಪು ಕಲಿ ಐತ್ರಿ. ನೋಡಿದ ಜನ ಎಲ್ಲ ಅದನ್ನ ಮಚ್ಚೆ ಅಂತಾರ್ರಿ. ಅದೇನು ಒಳ್ಳೇದಕ್ಕೈತೋ ಕೆಟ್ಟದಕ್ಕೈತೋ ನೀವ ಸ್ವಲ್ಪ ನೋಡಿ ಹೇಳ್ರಿಪ್ಪ. ಎಷ್ಟು ಸಲ ಬಂದ್ರು ನಿಮ್ಗೆ ಹೇಳಾಕ ನೆಪ್ಪ ಹಾಕಿದಿಲ್ಲ. ಯಪ್ಪ ಮಗನ ಲಕ್ಷ್ಮಣ, ಹಂಗೆ ತೆಗಿಪ್ಪ, ಅದೇನೈತೆ ಅಂತ ನೋಡೋಣ. ನರ್ಸವ್ವ, ಇವನ ಹಡದ ನಿನ್ನ ಹೊಟ್ಟಿ ಪುಣ್ಯದ ಒಡಲವ್ವ, ಪುಣ್ಯದ ಒಡಲು. ಎಂತ ವೀರ ಮಗನನ್ನು ಈ ನಾಡಿಗೆ ಅರ್ಪಿಸಿದವ್ವ ತಾಯಿ. ಈ ನಿನ್ನ ಮಗನ ಭುಜದ ಮೇಲಿರೋದು ಬರೀ ಮಚ್ಚಲ್ವ, ಮಾರುತಿ ಪದ್ಮ. ಬಂಡಿಗೆಲ್ಲ ಬಂದ ಅಪ್ಪಳಿಸಿದ್ರು ಕಲ್ಲು ಪುಡಿ 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 ಆಗುತ್ತಾ ಹೊರತು ಏನು ಆಗೋದಿಲ್ಲ. ಇಂಥ ಮಕ್ಕಳು ಹಡಿಬೇಕಾದ್ರ ಪುಣ್ಯ ಬೇಕು ನರ್ಸವ್ವ. ಪುಣ್ಯವಂತವ್ವ ನೀನು, ಪುಣ್ಯವಂತ. ಅಂದಾಗ ಇನ್ನೊಂದು ಮಾತ್ರಿ, ಹಾದ ಶನಿವಾರ ಬಂದಾಗ ಇವನಿಗೊಂದು ತಾಯ್ತಾ ಮಾಡಕ್ ಹೇಳಿದ್ನಲ್ರಿಪ್ಪ, ಮಾಡಿದ್ರೆ ಅದನ್ನೊಂದು ಕಟ್ಬಿಡ್ರಿ. ಹಾ, ಮಾಡ್ಸೇನಿ, ಮಾಡಿ ಇಟ್ಟಂತಡಿವ, ತರ್ತೇನೆ. ಕಟ್ಬಿಡ್ರಿಪ್ಪ.
ಹೌದು ನರಸವ್ವ, ಈ ನನ್ನ ಮಗ ರಾಜನಾಗಿ ಹುಟ್ಟದೆ ಇದ್ರು ರಾಜರನ್ನ ಮೆಟ್ಟಿ ಆಳುವಂತಹ ಧೀರ್ನ ಆಗ್ತಾನವ್ವ. ನಿನ್ನ ಹೆಸರು, ನಿನ್ನ ಗಂಡನ ಹೆಸರು, ತಾನು ಹುಟ್ಟಿ ಬೆಳೆದ ಈ ಸಿಂಧೂರ್ನ ಹೆಸರನ್ನ ಸೂರ್ಯಚಂದ್ರರವರೆಗೂ ಉಳಿಸ್ತಾನವ್ವ ಈ ನನ್ನ ಮಗ ಲಕ್ಷ್ಮಣ. ಲಕ್ಷ್ಮಣ, ಯಪ್ಪ ಬಡವರನ್ನ ಮರಗಿಸ್ಬೇಡ, ಇಲ್ಲಪ್ಪ, ಅನ್ಯಾಯಕ್ಕ ತಲೆ ತಗ್ಗಿಸ್ಬೇಡ. ನ್ಯಾಯಕ್ಕ ತಲೆ ಕೊಡ ಪ್ರಸಂಗ ಬಂದ್ರು ಹಿಂದೂ ಸರದು ನಿಲ್ಲಬೇಡ. ಹೆಂಗ ಹಾ ಲಕ್ಷ್ಮಣ, ಯಪ್ಪ, ನಮ್ಮ ದೇಶ ಸ್ವತಂತ್ರ ಇಲ್ಲಪ್ಪ. ಹೌದಪ್ಪ, ನಮ್ಮನ್ನ ಪಿರಂಗಿ ಸರ್ಕಾರದವರು ಆಳಾಕತ್ತೆ. ಹೌದು. ನಮ್ಮ ದೇಶದ ಮಂದಿ ಅವ್ರ ವಿರುದ್ಧ ಬಂಡ ವಿಷಯ. ನೀನು ಈ ಮಾರುತಿ ಅಂತೆ ಎಲ್ಲದಕ್ಕೂ ಎದೆಗೊಟ್ಟು ನಿಲ್ಲ. ದೇಶದ ಸ್ವಾತಂತ್ರ್ಯಕ್ಕಾಗಿ, ಬಡವರ ಉದ್ಧಾರಕ್ಕಾಗಿ ನಿನಗೆಂತ ಕಷ್ಟ ಬಂದರೂ ಸಹಿಸಿಕೊಂಡು ಧರ್ಮದಾರಿಯೊಳಗ ಸಾಗು. ಲಕ್ಷ್ಮಣ, ಯಪ್ಪ, ನೀ ಉಣ್ಣ ಮುಂದ ಮೊದಲನೇ ತುತ್ತು ಈ ಮಾರುತಿಗೆ ಅರ್ಪಿಸಿ ಊಟ ಮಾಡು. ಈ ಮಾರುತಿ ನಿನ್ನ ಕೊಳ್ಳಲಿರುವವರೆಗೂ ನಿನ್ನನ್ನು ಯಾವ ಶಕ್ತಿಯಿಂದ ನಾನು ಬಗ್ಸಕ್ ಆಗೋದಿಲ್ಲ. ಆ ಬಜರಂಗ್ ಬಲಿ ನಿಮಗ ಒಳ್ಳೇದು ಮಾಡಿ. ನರಸವ್ವ, ನಾನು ಉಂಬ್ರಾಣಿ ಹನುಮಪ್ಪ ಹೋಗ್ಬೇಕು, ಅಲ್ಲಿ ಕುಂಕುಮ ಪೂಜೆ ಆಯ್ತು. ನೀವು ಮೂವರು ಇನ್ನೊಂದು ಹೊತ್ತು ಇಲ್ಲೇ ಆರಾಮ್ ತಗೊಂಡು ಹಂಗಾಗಿ ಹೋಗ್ರಿ. ಹಂಗ ನಾ ಬರ್ತೀನಿ. ತಂಗಿ ಬರ್ರಿ. ಏನ್ಲೇ ಲಕ್ಷ್ಮಿಯ ಹನುಮಪ್ಪಗೆ ಬಂದಿ ಏನು? ಹೌದ್ರಿ ಯಪ್ಪ, ಕಾರ್ತಿಕ್ ಶನಿವಾರ ಬರ್ಬೇಕಲ್ರಿ. ಮನೆ ದೇವ್ರಲ್ಲದ್ರಿಪ್ಪ. ಅಲ್ಲೋ ಲಕ್ಷ್ಮಣ, ಊರು ಅಲಿಕಾರ್ ನೀನು ಅಲ್ದ ನಮ್ಮ ಕೈಯಾಗ ಕೆಲಸ ಮಾಡವ, ಅದನ್ನೆಲ್ಲ ಬಿಟ್ಟು ಹಿಂಗ ಮನಿ ದೇವ್ರು ಮಠದ ದೇವ್ರು ಅಂತ ಊರು ತಿರುಗಿದ್ರ ನಮ್ಮ ಗತಿ ಏನಪ್ಪ? ಅಲ್ಲ, ಹಪ್ತೆ ವಸೂಲಿ ಕೆಲಸ ನಡೆದ ಗೊತ್ತದ ಇಲ್ಲೋ ನಿನಗ? ಗೊತ್ತೈತ್ರಿ. ಏನ್ ಗೊತ್ತದ? ತಲೆ ಗೊತ್ತದ, ಮಳ್ ಮುಂಡೆದ್ದ. ಅಲ್ಲ, ಊರಾಗ ಇನ್ನು ಹಪ್ತೆ ವಸೂಲಿನ ಆಗಿಲ್ಲ. ಊರ್ ಮನೆ ಹಾಳಾತು, ನೀನೇ ಇನ್ನೂ ತುಂಬಿಲ್ಲ. ನೀ ಯಾವಾಗ ತುಂಬೇಕಂತ ಮಾಡಿಪ ಹಪ್ತನ? ಹೇ, ಊರು ಮಂದಿನೆಲ್ಲ ಸೇರಿಸಿ ರೈತರನ್ನ ಸೇರಿಸಿ ಹಪ್ತೆ ವಸೂಲಿ ಮಾಡುವಂತ ನಾವು ಹೇಳಿ ಕಳಿಸಿದ್ರ ಮನೆಗೆ ಹೋಗಿ ಈ ವರ್ಷ ಅವರು ಹಪ್ತೆ ತುಂಬಾಡ್ರಿ ಅಂತ ಹೇಳಿ ಬರ್ತೀವಿ. ಮನೆಯನ್ನು ಸೊಕ್ಕೇನು ಮಗನ? ಹೌದ್ರಿ. ಏನ್ ಹೌದ್ರಿ? ಮನೆಗೆ ಹೋಗಿ ಹೇಳಿ ಬಂದಿದ್ದು ಖರೆ ಐತ್ರಿ. ನಿನಗ ಮನೆಗೆ ಹೋಗಿ ಹೇಳಿ ಬಾ ಅಂತ ಯಾರಲ್ಲೇ ಹೇಳಿದ್ದು? ಯಾರು ಯಾಕೆ ಹೇಳ್ತಾರ್ರಿ? ಬರಗಾಲ ಬಿದ್ದು ಹೊಟ್ಟಿಗೆ ಹಿಟ್ಟಿಲ್ಲ, ಮೈಗೆ ಬಟ್ಟಿಲ್ಲ, ತಿರ್ಗೋ ರೈತರಿಗೆ ಹಣ ಎಲ್ಲಿಂದ ಬರ್ಬೇಕ್ರಿ? ಅದಕ್ಕ ಹತ್ತ ಯಾರು ತುಂಬಾಡ್ರಿ ಅಂತ ಹೇಳಿದ್ದು. ಲೇ, ಹೊಟ್ಟಿಗೆ ಹಿಟ್ಟಿಲ್ಲ, ಮೈಗೆ ಬಟ್ಟಿಲ್ಲ ಅನ್ನೋದು ಈ ಎಟ್ಟಿಗೌಡನ ಮುಂದೆ ನಡೆಯೋದಿಲ್ಲ. ತಮ್ಮ ಹೆಂಡ್ರನ್ನು ಒತ್ತಿ ಇಡಬೇಕು, ಹಪ್ತೆ ತುಂಬಬೇಕು. ದಾರಿ ಬಿಡಬಾರ. ಒಳ್ಳೆ ನಾವು ನಿಮಗಂದ್ರದು ಮರ್ಯಾದೆ ಅಲ್ಲ. ನನಗ ಎದುರು ವಾದಿಸ್ತೀಯ ಮಗನ? ಸೊಕ್ಕಿನಿಂದ ನೀನು ಅಂದ್ರ ನಾನು ನಿಮ್ಮಪ್ಪ. ನೀ ಬಾರ್ಕೋಲ್ ಎತ್ತಿದ್ರ ಮಗನ ತಿರುಗಿ ಬಿದ್ದು ನಾ ಕೊಡ್ಲಿ ಎತ್ತಿನ ಹುಷ. ಎಲ್ಲರೂ ಹಪ್ತೆ ತುಂಬಬೇಕು. ದುಷ್ಕಾಲ ಬಿದ್ರೆ ಏನಾತು, ಅನಾಹುತ ಆದ್ರೆ ಏನಾತು, ತಮ್ಮ ಹೆಂಡ್ರನ್ನು ಒತ್ತಿ ಇಡಬೇಕು, ಹಪ್ತೆ ತುಂಬಬೇಕು. ಬರಗಾಲ ಬಿದ್ದು ಹೊಟ್ಟಿಗೆ ಹಿಟ್ಟಿಲ್ಲ, ಮೈಗೆ ಬಟ್ಟಿಲ್ಲ, ತಿರ್ಗ ರೈತರಿಗೆ ಹಣ ಎಲ್ಲಿಂದ ಬರ್ಬೇಕು? ಎಲ್ಲರೂ ನಿಮ್ಮ ಹಂಗ ಶ್ರೀಮಂತರು ಇರೋದಿಲ್ಲ ನೋಡು ಊರಾಗ. ಇರ್ಲಿಕ್ಕಿರ ನಡೆಯೋದಿಲ್ಲಿದು. ಹಪ್ತೆ ತುಂಬಬೇಕು ಮಗನ, ಇಲ್ಲ ಅಂದ್ರ ಈ ಭೀಮನಗೌಡ ಕೇಳೋದಿಲ್ಲ. ತಮರ ಮಗನ, ಯಾರು ಕೇಳಿ ಬಗಳು ಬಂದಿ ಓ ಮಗನ ಊರಾಗ ಹಪ್ತೆ ತುಂಬಾಡ ಅಂತಂದು? ಯಾರು ನಿನಗೆ ಹಂಗ ಬಗಳು ಅಂತ ಹೇಳಿ? ಯಾರ ಕೇಳ್ತಾರೋ? ನಾನು ಹೇಳುವ ಹುಟ್ಟತಲ್ಲ ಮಗನ ಮೈಯಾಗ ಸೊಕ್ಕು, ನನಗ ಎದುರು ವಾದಿಸ್ತೀಯ ಮಗನ?
ಸೊಕ್ಕಿನಿಂದ ನೀನು ಅಂದ್ರ ನಿಮ್ಮಪ್ಪ ನೀವು ಪಾರ್ಕೊಂಡು ಎತ್ತಿದ್ರ ಮಗ ನಾನೇ ಎತ್ತಾನೆ ಹುಷಾರ್. ನನಗ ಕೊಡಲಿ ಎತ್ತಿಯ ಉಕ್ತತೆಲ್ಲ ಮಗನ ಮೈಯಾಗ ಸೊಕ್ಕು. ಮಲಗಿದ ಘಟ ಸರ್ಪನ ಹೆಡಿ ಮೇಲೆ ಕಾಲಿಟ್ಟು ನಿಂತು ನನಗ ಎದುರು ಮಾಡ್ತೀಯ ಬರೀ ಜತ್ ಸಬ್ ಇನ್ಸ್ಪೆಕ್ಟರ್ ಒಂದು ರಿಪೋರ್ಟ್ ಮಾಡಲೇ ಮಗನ ಬೇಡ ತಾಳು. ನನ್ನ ಮ್ಯಾಗ ಪೋರ್ಕೋಲ್ ಎತ್ತಿದ್ಯಾ, ನನ್ನ ಹೊಡೆದ್ಯಾ. ಸಬ್ ಇನ್ಸ್ಪೆಕ್ಟರ್ ಬರ್ತಾರ, ಜತ್ತದಿಂದ ಇನ್ಸ್ಪೆಕ್ಟರ್ ಬಂದ ನೀನು ಹಿಡ್ಕೊಂಡು ಹೋಗಿ ನೀನು ಚರ್ಮ ಸುನುದು ನನ್ನ ಕಾಲು ಮರಿ ಮಾಡಿಸ್ಕಂತಾನೆ. ಲೇ ಹರಾಮ್ ಕೋರ ನನಗೈತಿ ನೋಡೋ ಬಂದು ನೀ ಯಾಕೆ ನೀವು ಗೌಡ್ರೆ ಚಾವಡಿ ಹೋಗು ನೋಡ್ರಿ ಅಪ್ಪ, ನೀವು ಹೇಳ್ರಿ ನಾ ಬರೀತೀನಿ. ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲಿದ್ರ ನಿಮಗೆ ಬರೋರು ಸಿಗುದಿಲ್ರು. ಇದನ್ನೇನು ಮಾಡಿದ್ಯೋ ನನ್ನ ಮಗನ, ಇದನ್ನೇನು ಮಾಡಿದಿ? ಹಾದಿ ಹಿಡಿದು ಹೋಗೋ ವಿಧಿನ ತಂದು ಮನೆ ಹೊಗಸ್ಕೊಂಡಂಗಾತಲ್ಲೋ, ಮನೆ ಹೊಗಸ್ಕೊಂಡಂಗಾತ. ಇವತ್ತು ನಮ್ ದೇಶಕ್ಕೆ ಬಂದ ಗತಿ ನಾಳೆ ನಮಗೂ ಬಂದಿತ್ತು ಬಿಡವ್ವ. ಇಲ್ಲವ್ವ, ನಮ್ಮ ಬಾಳಿಗಾಗಿ ನಾವು ಕಣ್ಣೀರು ಹಾಕೋದಿಲ್ವೇ? ಆಗಲಿ ಮಕ್ಕಳ ಬಡವರು ಕಣ್ಣೀರು ಹಾಕಕ್ಕಾರಲ್ಲ. ಇವರು ದರ್ಪ ದಬ್ಬಾಳಿಕೆಗೆ ಎಷ್ಟು ದಿನ ಅಂತ ಬಾಯಿಗೆ ಬೀಗ ಹಾಕೊಂಡು ಬಟ್ಟೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಜೀವನ ಮಾಡ್ಬೇಕು ಬೇವ. ಹೊಂಟ್ರಿ ಮಕ್ಕಳು ಮಾಡೋ ನೀಚತನ ಅತ್ಯಾಚಾರ ನೋಡಿದ್ರ ನಮ್ಮ ಮಕ್ಕಳನ್ನ ಹಾಡು ಹಗಲ ಕಡಿಬೇಕು. ಯಾಕೋ ಯಾಕೋ ಎಂದೂ ಇಲ್ಲದ ಸಿಟ್ಟು ಸೆಡಬು ಈ ಹಠ ಯಾಕೋ ನಿನಗ? ಹುಟ್ಟಿದಿ ಲಕ್ಷ್ಮಣಗ ಹೇಳೋದು ಈ ಕೋಳಿ ಅಂತ ನನ್ನ ಮಕ್ಕಳು ಗೋಳು ಮುರಿದಿರ್ತೀನಿ. ಇನ್ಮೇಲಾದ್ರೂ ಇವ್ರ ಬಡವರ ಬಗ್ಗೆ ದಯಾ ದಾಕ್ಷಿಣ್ಯ ತೋರಿಸ್ತಿದ್ರ ಅವ್ರ ಗಂಟ್ಲ ಇದಕ್ಕೆ ತಪ್ಪಿದ್ರ ನಾ ಸನದಿ ಸಾಬ ನನ್ನ ಮಗ ಲಕ್ಷ್ಮಣ ಅಲ್ಲ ಅಂತ ಈ ಕೋಟಗಿರಿ ಹೆಮ್ಮಪ್ಪನ ಮುಂದೆ ನೀನು ಪಾಪ ಮಾಡಿ ಹೇಳ್ತೇನೆ. ನಡಿ ಹೋಗ. ನನ್ನ ಮಗನ್ನ ನೀನ ಕಾಯ್ಬೇಕಪ್ಪ. ಇವನು ನನ್ನ ಮಗ. ಹುಲ್ಲುಕರ್ಣ್ಯರ ಸಿಂಧೂರು ಭೀಮನ ಗೌಡ ಅಂದ್ರ ಎದುರಿಗೆ ಸರದ ದಾರಿ ಬಿಡ್ತೈತಿ. ಬೀಸೋ ಗಾಳಿ ತನ್ನ ದಿಕ್ಕನ್ನ ಬದಲಿ ಮಾಡ್ತೈತಿ. ಊರಿಗೂರ ಗಡ ಗಡ ಅಂತ ನಡುಕ್ತೈತಿ. ಬ್ರಿಟಿಷ್ ಸರ್ಕಾರದಂತ ಸರ್ಕಾರ ನಾನು ಹೋದ ತಕ್ಷಣ ಎದ್ದು ನನ್ನ ಕೈಯಾಗ ಕೊಡ್ತೈತಿ ತನ್ನ ಕೈನ. ಹೋದ್ರ ಯಕಶ್ಚಿತ ಒಬ್ಬ ವಾಲಿಗಾರ ನನಗೆದರಲ್ರಿ, ನನಗೆದರ ಅಷ್ಟ ಅಲ್ರಿ ಗೌಡ್ರ, ತಾನು ಮಾಲೀಕಾರ ಅನ್ನೋ ವ್ಯತ್ಯಾಸ ಮರೆತು ನಿಮ್ಮನ್ನ ಕೆಡಿಕೆಡ್ವಿ ಒದ್ನಲ್ಲ. ಆ ಒದಿಯು ಮುಂದೆ ನೀವು ಉಳ್ಳಾಡಿದ್ದು ಕಾಮಣ್ಣನ ಸುಟ್ಟು ಬೂದೆ ಕತ್ತು ಉಳ್ಳಾಡಿದಂಗ ಅಲ್ಲ. ಅವ ನಿಮ್ಮನ್ನು ಜಗ್ಗಿ ಜಗ್ಗಿ ಗುದ್ದಿ ಗುದ್ದಿ ಬುದ್ಧ ಸೇರಿಸಿದ್ನಲ್ರಿ ರಂಡೆ ಮಗ. ಯಪ್ಪ ಕುಲಕರ್ಣಿ, ಹೇಳಿ ನಿನ್ನ ಕೈ ಮುಗಿತೀನು. ಹಿಂಗಂದ್ರೆ ಅಲ್ಲೋ 4 ಜನ ಅಡ್ಡಾಡ ದಾರಿದ ಹೋಗಿ ಬರೋದ್ರ ಸ್ವಲ್ಪ ನೋಡ್ಕೊಂಡು ಮಾತಾಡು. ಯಪ್ಪ ನೋಡ್ಕೊಂಡು ಮಾತಾಡು. ಅಲ್ರ ಕಾಮಣ್ಣನ ಬೂದಿಯ ನೀವು ಕತ್ತುಳ್ಳಾಡ್ದಂಗಾತು. ನಿಮ್ಮನ್ನ ಹಾಕ್ಯಂಡು ಕೆಡಿ ಜಗ್ಗಿ ಗುದ್ದಿ ಬಿಟ್ಟ ಮಗ ಅಂತ ಅಂದು ಎಷ್ಟು ದೊಡ್ಡ ಸ್ವರದಾಗ ಹೇಳಕತ್ತೀರಿ ರೀ. ಇದ್ರಾಗ ನನ್ನ ಮಾನ ಮರ್ಯಾದೆ ಪ್ರಶ್ನೆ ಐತ್ರಿ. ಯಪ್ಪ ಒಂದಿಟ್ಟು ನೋಡಿ ಮಾತಾಡ್ರಿ ಗೌಡ್ರ. ನಾ ಏನ್ ಬೇಕಂತ ಅನ್ಲಿಲ್ಲ. ಮತ್ತ
ಹೊರಗೆ ನಿಂತು ಕತ್ತಿ ಒದರಾಕತ್ತಿದ್ವು. ಅವಕಾಶ ಆದ್ಮೇಲೆ ನೀನು ನನಗಷ್ಟಾಗಿರ್ಬಾರ್ದು. ಹೊಟ್ಟೆ ಹೊಟ್ಟೆ ಉರಿದು ಮಾತಾಡಿದ್ ನಾನು. ನೀವು ಏನೇ ಹೇಳ್ರಿ, ಸಣ್ಣವರು ದೊಡ್ಡವ್ರ ಮೇಲೆ ಮಾಡಿದ ಕೆಲಸ ಏನೈತಲ್ಲ ಅದು ನಾವು ಎಷ್ಟ ಮುಚ್ಕೋಬೇಕಂದ್ರೂ ಮುಚ್ಚೋದಿಲ್ಲ ನೋಡ್ರಿ. ಯಾಕಂದ್ರೆ ಅವ್ರಿಗೆ ಒಂದು ನಮೂನಿ ಹುರುಪ್ ಬಂದ್ಬಿಟ್ಟಿರ್ತತ್ರ. ಸಂದಿ ಗೊಂದಿ ಊರು ಅಲ್ಲೇ ಇಲ್ಲೇ ಅಡ್ಡಾಡ್ಕೊಂತ ನಾ ಅವ್ರಿಗೆ ಹೆಂಗೆ ಮಾಡಿದ್ದೆ, ನಾನು ಅವ್ರಿಗೆ ಹಂಗೆ ಮಾಡಿದ್ದೆ ಅಂತೇಳಿ ಹೇಳ್ಕೊಂತ ಹೋಗ್ಬಿಡ್ತಾರೆ. ಇನ್ನೊಂದು ಸ್ವಲ್ಪ ದಿವಸ ನಿಮಗೆ ಕಾದ್ ನೋಡ್ರಿ, ನಿಮಗೆ ಗೊತ್ತಾಕತಿ ಹೌದಾ ಅಲ್ಲ. ಕಾಯೋದರ ಯಾಕೆ ತಗೋರಿ, ಈಗ ನಿಮಗೊಂದು ನಮೂನಿ ಹುರುಪ್ ಬಂದ್ಬಿಟ್ಟೈತಿ. ಕುಲಕರ್ಣಿಯರ ಒಂದು ಕೆಲಸ ಮಾಡಿ, ಒಂದು ದೊಡ್ಡದು ಕಾಮಣ್ಣನ ಹಬ್ಬದ ಹಲಿಗೆ ತಗೋರಿ, ಊರಾಗ ಡಂಗ್ರ ಹೊಡಿಸಿ ಬಿಡ್ರಿ. ಇಲ್ಲ ನೀವ ಜಡ್ಡಿನ ಕನ್ನಕ್ಕನ ಜಡ್ ನೀವ ಹಲಿಗೆ ಹೊಡೆದ್ ಬಿಡ್ರಿ. ನೋಡ್ರಿಪ್ಪ ದೈವ ಲಕ್ಷ್ಮಿಯ ಗೌಡ್ರನ್ನ ಹಿಂಗೆ ಬುದ್ಧಿದ ಹಿಂಗೆ ಹಕ್ಕೊಂಡ ಬಡದ, ಇಲ್ಲಿ ಅರ್ಧ ಮರ್ಧ ಕೇಳಿದರು ಮುಂದೂಲು ಕತ್ರಿಗೆ ಬರ್ರಿ, ಕೇಳದೆ ಇದ್ದವರು ಬರ್ರಿ, ಸವಿಸ್ತರವಾಗಿ ಹೇಳಿಬಿಡ್ತೇವೆ ಅಂತ ಒಂದು ಡಂಗ್ರ ಹೊಡಿಸ್ತೀವಿ. ಗೌಡ್ರ ಎಂತ ಮಾತಾಡ್ತೀರಿ ಗೌಡ್ರ? ಅಲ್ಲ ಇದು ಮಾತಾಡು ಮಾತನಿದು ಅಲ್ರಿ ಗೌಡ್ರ. ನಿಮ್ಮ ಮರ್ಯಾದೆ ಅಂದ್ರು ಒಂದೇರಪ್ಪ, ನನ್ನ ಮರ್ಯಾದೆ ಅಂದ್ರು ಒಂದೇ. ನಾವಿಬ್ರು ಅಂದ್ರೆ ಹೆಂಗೀಗ ಒಂದು ನಾಣ್ಯದ ಎರಡು ಏನ್ ನಾಡಿದ್ ಬ್ಯಾಡ್ ಇರ್ತಾವ ಮುಖ, ಅವು ಅಷ್ಟ ಅಲ್ಲ, ಒಂದೇ ಆತ್ಮ ಎರಡು ದೇಹ. ಹೌದಂತೀರ ಅಲ್ಲಂತೀರ? ಬರೋಬರಿ ಅಲ್ಲ ಗೌಡ್ರ, ಆ ಹಲ್ಕ ನನ್ನ ಮಗ ವಾಲಿಕಾರನ ಕಣ್ಣಾಗ ಊರ್ ಗೌಡ್ರು ಅಂದ್ರೆ ಕ್ಷುಲ್ಲಕ ಹಾರಾಡು ನೊರ್ಜು ಅಂತ ತಿಳ್ಕೊಂಡ್ರೆ ರಂಡೆ ಮಗ. ಗೌಡ್ರ ನಿಮ್ಮ ಒದ್ದದ್ ನನಗಷ್ಟು ನೋವಾಗಿಲ್ಲ. ಒದಿಲಿ ಒಂದ್ಸಲ ಯಾಕ 10 ಸಲ ಒದಿಲಿ. ನನ್ನ ಮೈ ನೋಡು. ಅಲ್ಲ ಹಂಗಲ್ಲ ಗೌಡ್ರ, ನಿಮ್ಮ ಸ್ಥಾನಮಾನಕ್ಕರ ಮರ್ಯಾದೆ ಕೊಡ್ಬೇಕಂತಿರೋ ಇಲ್ರಿ ಆ ರಂಡೆ ಮಗ? ಅದನ್ನ ಹೇಳ್ರಿ. ಅದನ್ನ ಹೇಳಾಕತ್ತೇನ್ರಿ ಈಗ ನಾನು, ನೀವು ಕೇಳವಲ್ರಿ. ಅಲ್ರಿ ಗೌಡ್ರ, ಅದು ನೋಡ್ರಿ ಹೊರ್ತಾ ತಿಂದು ಕುಲಕರ್ಣಿಯರ ಅನ್ನ ಬದ್ಲಿ ನನ್ನ ಹೆಸರು ನಾನ ಗೌಡ್ರ ಅನ್ನಕ ನಾಲ್ಗೆ ಸರಿ ಉಳಿಲಿಲ್ಲ. ಕುಲಕರ್ಣಿಯರ ನಿಮ್ಮ ಕೈ ಮುಗಿತೀನಿ, ಹಾಕ್ಕೊಂಡು ಗುದ್ದಿದ ಬಡದ ಅನ್ನೋದನ್ನ ಮುಗಿಸ್ರಿ. ಮುಂದಿನ ವಿಚಾರ ಏನ ಅದನ್ನ ಹೇಳ್ರಿ. ಈಗ ಕುಲಕರ್ಣಿಯರ ಅದನ್ನ ಈ ತುಪ್ಪ ತಿನ್ನ ತಲಿ ಬ್ರಾಹ್ಮಣನ ತಲಿ ವಾಪಸ್ರಿ ಗೌಡ್ರ. ಯಕಶ್ಚಿತ ಉಗುರ್ಗೆ ಹೋಗೋದಕ್ಕ ಕೊಡ್ಲಿ ಎಂದು ತಗೋಬಾರ್ದು. ಒಂದ್ ವೇಳೆ ತಗೊಂಡ್ವಿ ಅಂತ ತಿಳ್ಕೊರ್ರಿ, ಅದು ದಡ್ ರಂಡೆ ಗಂಡ್ರು ಮಾಡಿದ ಕೆಲಸ ಅಂತಾರ, ಜಾಂಡ್ರು ಮಾಡಿದ ಕೆಲಸ ಅನ್ನೋದಿಲ್ಲ. ಮುಂದಂದ್ರೆ ಸಾಮೋಪಾಯ. ಏನದು ಸಾಮೋಪಾಯ? ಲಕ್ಷ್ಮಣ ಚಾವಡಿ ಕರ್ಸುದ್ರಿಪ್ಪ. ಕರೆಸಿ ಅಲ್ಲೋ ದಡ್ಡಂಡೆ ಗಂಡ ಲಕ್ಷ್ಮಣ, ನಿಮ್ಮಪ್ಪ ಸಾಬಣ್ಣ ಬಹಳ ಭಯಭಕ್ತಿಯಿಂದ ನಮ್ಮ ಸೇವಾ ಮಾಡಿದವ. ಅವನ ಮುಖ ನೋಡಿ ನಿನ್ನ ಕೆಟ್ಟ ಮಾಡಕ್ ಮನಸ್ಸು ಒಪ್ಪಲ್ತು. ಆದದ್ದನ್ನೆಲ್ಲ ಮರೆತು ಬಿಡು. ಮರೆಯುವುದೇನು ಬಂತಲೇ ತಮ್ಮ? ಮಲ್ಕೊಂಡಿದ್ದ ಮಲಗಿದಾಗ ಒಂದು ಕೆಟ್ಟ ಕನಸು ಬಿದ್ದಿತ್ತು. ಆ ಕನಸಿನಾಗ ನನಗೆ ಗೌಡ್ಗೆ ನ್ಯಾಯ ಹೆತ್ತಿತ್ತು. ಆ ನ್ಯಾಯದಾಗ ನಾನು ಗೌಡ್ರಿಗೆ 4-0 ವಾದ್ಯ ಅಂತ. ಅಲ್ಲ ಗೌಡ್ರ, ನೀವು ಅಷ್ಟ ಕನಸಿನಾಗ ಬದಿಸ್ಕೊಂಡೇನು ತಿಳ್ಕೊರ್ರಿ. ಯಾಕ ನಿಮ್ಮ ಅಪ್ಪನ ಮುಖ ನೋಡಿ ಹೇಳ್ತೀವಿ. ಏನೆಲ್ಲ ಮರಿತೀಯೋ ಇಲ್ಲ ಅದನ್ನ ತಲೆಯಾಗ ಇಟ್ಕೊಂಡು ನೌಕರಿಗೆ ನೀರು ಬಿಡಿಸುವಂತೀವೋ ಅಂತ ಕೇಳಿದ್ರಪ್ಪ. ನೀರಿಗೆ ಬಿಡ್ತಾರಂತ ನೀರು. ನೀರು ಕೇಳಿದ್ರಿ ಎಲ್ಲಿಂದ ತಂದು ಕೊಡ್ತೀರಿ ನೀರು ಕೇಳಿದ್ರ ಬಾಳ ನನ್ನ ಗೆಣಿಯ ಅಂತ ಹೇಳಿ ಜತ್ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಹೆಟ್ಟು ಬಿಡುದ್ರಪ್ಪ. ಜತ್ ಸರ್ಕಾರದವ್ರು ಬಂದು ಇವನ್ನ ಎಳ್ಕೊಂಡು ಹೋಗಿ ಅಲ್ಲಿದ್ದೆಲ್ಲಾ ಜನಗಳಿಗೂ ಇವನ ನೀರು ತಂದು ಹಾಕಿರ್ಬೇಕು. ಹಂಗ್ ಮಾಡ್ತಾರ. ನಾವ್ಯಾಕೆ ಕೊಡ್ಬೇಕ್ರಿ ಗೌಡ್ರ ನೀರು? ಒಂದ್ ಹೊಡ್ತಕ್ಕೆ 2 ಹಣ್ಣು ಕೊಡ್ಬೇಕ್ರಿ ಗೌಡ್ರ, ಹಣ್ಣ. ಕುಲಕರ್ಣಿಯರ ಬೇಸಿ ಗಜ್ಜಿನಾಗ ಸಿಕ್ಕಲ್ರಿ ಲಕ್ಷ್ಮಿ, ಬೇಸಿ ಗಜ್ಜಿನಾಗ ಸಿಕ್ಕ. ಅವನ ಅಳಿಂದ್ರ ಜೊತೆಗೆ ಅವನು ಕರ್ಕೊಂಡು ಹೋಗಿ ನಿಮ್ ತಲೆಗೋಳಿಸ್ತ ಅನ್ನೋದು ಅದಕ್ಕ ನಾನು. ಯಾಕ್ರಿ? ಅಲ್ರಿ ಈಗ ಲಕ್ಷ್ಮಣ ಅಳಿಯಂದಿರಾದಂತ ನರ್ಷ, ಸಾಬ್ಯ, ಗೋಪಾಲ, ಕುರುಸಾಲ ಅವರು ಅಷ್ಟನ್ನು ಕರ್ಕೊಂಡು ಕೆಲ್ಲಪ್ಪನ ಹೊಲದಾಗಿನ ತೆನಿ ಒಯ್ದಾರ ಅಂತೇಳಿ ನೆಪ ಮಾಡ್ಕೊಂಡು ಚಾವಡಿಗೆ ತಂದು ಕುಂಡ್ರಿಸೇವಿ.
ಕುಂಡ್ರಿಸೀವಿ, ಸೀತು ಅಂತ ಉಗುಳೇವಿ. ಉಗುಳೀವಿ, ಆದ್ರೆ ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಇದಕ್ಕಾಗಿ ನಿಮ್ ತಲೆ ಬೋಳಿಸ್ತ ಅನ್ನೋದು ಯಾಕ್ರಿ? ಅಷ್ಟು ಗೊತ್ತಾಗೋದಿಲ್ಲ ನಿಮಗ್. ಅಲ್ರಿ ಗೌಡ್ರ, ಈಗ ಲಕ್ಷ್ಮ್ಯ ತಮ್ಮ ಅಳಿಯಂದಿರನ್ನ ತಂದ ನಾವು ಕುಂಡ್ರಿಸೇವೆ ಅಂತ ತಿಳ್ಕೊಂಡು ಸಿಟ್ಟಿನ ಕೈಯ ಬುದ್ಧಿ ಕೊಟ್ಟ ಅಂದ್ರ ಅವನ ಗತಿ ಗಂಗವನ್ ಸೇರ್ತ ಅಂತ ತಿಳ್ಕೊಂಡ್ಬಿಡ್ರಿ. ಯಾಕಂದ್ರೆ ಅವನ ಅಳಿಯಂದ್ರನ್ನು ನಾವು ಕೂಡಿ ಹಾಕಿದ್ದರಿಂದ ನಮ್ಮ ಮೇಲೆ ದ್ವೇಷ ಸಾಧಿಸ್ಬೇಕು ಅಂತ ಹೇಳಿ 10-12 ಜನ ಪುಂಡು ಪೋಕರನ್ನು ಕರ್ಕೊಂಡ್ಬಂದು ಊರಾಗ ಪುಂಡಾಟಿಗೆ ನಡ್ಸ್ಯಾನ ಅಂತ ಹೇಳಿಬಿಡುದ್ರಪ್ಪ. ಹಂಗ ಜತ್ತಕ್ಕೆ ಇದನ್ನ ಹೇಳಿ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಹಾಕಿಬಿಡುದು. ಅದ್ರ ಹಿಂದೆ ಅವನು ಕರ್ಕೊಂಡು ಹೋಗ್ರಿ ಅಂತ ಹೇಳ್ಬಿಡು. ಎಲ್ಲರೂ ಹೋಗಿ ಎಲ್ಲ ಜೈಲ್ನಾಗ ಸಾಯಿಲ್ರಿ ಗೌಡ್ರ. ಹೇಳ್ರಿ ಅವನ ಅಳಿಂದ್ರ ಜೊತೆಗೆ ಈ ಲಕ್ಷ್ಮನ್ನು ಒಗದು ಹಕ್ಕೊಂಡ ಹಣೆಯಾಗ ಹತ್ತಿದ್ರೆ ನೋಡ್ರಿ ಮಗ. ಗೌಡ್ರ, ನಿಮ್ಮನ್ನ ನಾವು ಒದಿಯೋ ಮುಂದೆ ನೀವೇನು ಒದಿರಿದ್ರಲ್ಲ ಅದಕ್ಕೇನ 10 ಪಟ್ಟು ಜಾಸ್ತಿ ಒದರ್ಬೇಕ್ರೆ. ಹೌದ್ರಿ ಕುಲಕರ್ಣ್ಯರ, ಈ ಊರಾಗ ಯಾವ ನನ್ನ ಮಗ ನಮ್ಮನ್ನು ಒದ್ಸ್ಯಾರ ಅವರು ನಾವು ಹಂಗ ಒದಿಬೇಕು, ಹಂಗ ಒದಿಸ್ಬೇಕು. ಒಂಟೆ ಬಂದನಲ್ರಿ, ಎಲ್ಲದನ್ರಿ? ಇಲ್ಲ ಅತ್ತ ನಿಮ್ಮಿಂದ ನಿಂತ್ಕೊಂಡೇನೋ ಹೊಶ್ ಹೊಶ್ ಅನ್ನಕತ್ತಾನ. ಲೇ ಮಗನ ಹೊಂಟೇಲಿ ಬಂದು ಊಟ್ಲೆ ಗೌಡ್ರ ನಮಸ್ಕಾರ ಅನ್ನಕ್ಕೆ ದಾಡಿ ಅನ್ಲೆ. ಲೇ ಹುಡ್ರಿ, ಏನು ಹುಡ್ರಿ? ಅಲ್ಲಿ ಚೌಡಿಗೆ ಲಕ್ಷ್ಮೀ ಬಂದಾನ. ಲೇ ಹೂನ್ರಿ, ಲಕ್ಷ್ಮ್ಯ ಚಾವಡಿಗೆ ಬಂದು ಗಲಾಟೆ ಮಾಡಕತ್ತಾನ ನೋ ಮಗನ. ಬಾಯ್ ಬಿಡಲೇ, ಸುಮ್ಮನೆ ನಿಂತಲ್ಲ ಹಂಗ. ಏನು ಹೇಳಿ ಬಂದಿಲ್ರಿ? ಲೇ ಏನ್ ಹೇಳಿ ಬಂದಿರಿ ಅವಾಗ? ಆ ಮಗ ಲಕ್ಷ್ಮಣ ಅಲ್ಲೇ ಒದ್ದು ಬರ್ತಿದ್ದೀರಿ, ಆದ್ರ ನೀವು ಬಂದು ನಾ ಮಾಡಿ ಕೆಲಸ ನೀ ಯಾಕೆ ಮಾಡಿಲ್ಲ ಮಗನ ಒಂಟೆಲಿ ಅಂತ ಹೇಳ್ಬಿಟ್ಟಿರಿ ಅಂತೇಳಿ ಸುಮ್ಮನೆ ಬಿಟ್ಟು ಬಂದೇನ್ರಿ. ಯಾಕಂದ್ರ ಈ ಊರಾಗ ಒದಿಸ್ಕೊಂಡ ಭಾಳ ಮಂದಿ ಅದಾರ ನೋಡ್ರಿ. ಏನ್ ಹೇಳಿ ಬಂದಿ? ನಾವು ಏನ್ ಹೇಳಿಲ್ರಿ, ಹೇಳ್ಬೇಕಿತ್ತು. ಗೌಡ್ರು ಬರೋ ಮಠ ತಡಿಯೋ ಮಗನ ಅಂತಂದು ಅಷ್ಟ ಹೇಳಿದ್ರಿ ಗೌಡ್ರ. ಏನಂದ? ಆ ಬದಮಾಸ ನನ್ನ ಮಗ ಗೌಡ್ ಬರೋ ತನಕ ನಾನ್ ಇಲ್ಬೇಕಲ್ಲಿ ಒಂಟೆ ಅಂದ್ರಿ. ಅಷ್ಟಲ್ರಿ ಗೌಡ್ರ, ಆ ಬದಮಾಸ ನನ್ನ ಮಗ ಗೌಡ್ ಬರ್ಲಿ ಅವನ ಚರ್ಮ ಸುಳ್ದು ಅವ್ರ ತುಂಡವ್ ಕಾಲ್ ಮುರಿ ಮಾಡ್ಕೊಡ್ತೀವಿ. ಅಲ್ಲ ಅಲ್ಲ, ಗೌಡ್ರ ಚರ್ಮ ಸುಲಿದು ತನ್ನ ತಂಗಿ ದುಂಡವ್ಗ ಕಾಲ್ಮರಿ ಮಾಡಿಸ್ತಾನ. ನೀವೇ ಹೇಳ್ರಿಪ್ಪ, ಗೌಡ್ರಿಗೆ ಅನ್ನೋ ಮಾತಾ ಒಬ್ಬ ಮಾಲೀಕಾರ ಹರಿಶ್ರಮ ಎಷ್ಟು ಸಾಕು ಬಂದಿರ್ಬೇಕ್ರಿ ಅವಾಗ. ಅಲ್ಲ ಅಂದ್ರು ಅಂದದ್ದು ಕರೆಕ್ಟ್ ಐತ್ರಿ. ಯಾಕಂದ್ರ ಹೆಣ್ಮಕ್ಳ ಕಾಲು ಮೆತ್ತಗಿರ್ತಾವ ನೋಡ್ರಿ, ಅದಕ್ಕೆ ಮೆತ್ತನ ಚರ್ಮನ ಬೇಕಾಗಿರ್ತೈತೆ. ನಮ್ಮ ಗೌಡ್ರ ಚರ್ಮ ಒಂದು ನಮೂನಿ ಜಜ್ಜಿಸ್ಕೊಂಡು ಮೆತ್ತಗಾಗೈತ್ರ, ಅದಕ್ಕೂ ಅಂದ್ರು ಅಂದಿರ್ಬೇಕು. ಇರ್ಲಿ ಅಲ್ಲೇ ಒಂಟ್ಯ ಗೌಡ್ರ ಹೆಸರು ಯಾಕೆ ಹೇಳಕ್ ಹೋಗಿದ್ದೋ ಮಗನ? ನನ್ನ ಹೆಸರು ಹೇಳ್ಬೇಕಾಯ್ತು, ಏನು ಮಾತಾಡ್ತಿದ್ದಿಲ್ಲ, ನಾವು ಸುಮ್ಮನೆ ಇರ್ತಿದ್ದ. ನಿಮ್ಮ ಹೆಸರು ಹೇಳಿದ್ರಿ. ನನ್ನ ಹೆಸರು ಹೇಳಿದೆ? ನಿಮ್ಮ ಹೆಸರು ಹೇಳಿದ್ರಿ. ಗದ 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 ನಡಿಗಿರ್ಬೇಕಲ್ಲ ಮಗ. ಏನಂದ? ಆ ಬದ್ಮಾಸ್ ಬ್ರಾಹ್ಮಣನ ಜುಟ್ಲ ಹಿಡಿದು ಅವನ್ನೆಲ್ಲ ಕೆಳಿ ನಂಗ. ನೋಯಪ್ಪ, ಮುಂದಿನ ಮಾತು ಮಾತಾಡಕ್ ಹೋಗ್ಬೇಡ್ಲಿ. ಯಪ್ಪ ಒಂಟೇಲಿ ಹೋಗಲೆ, ನಮ್ಮ ಆಳುಗಳನ್ನ ಕರ್ಕೊಂಡು ಕುರ್ಚಿ ಕುಡುಗೋಲು ಕೊಟ್ಲಿ ಕಂದ್ಲಿ ಗುದ್ಲಿ ಎಲ್ಲ ತಗೊಂಡು ಚೌಡಿಗೆ ಬಾ. ನೀ ಅವ್ರ ಮುಂದೆ ಹಾಕೊಂಡು ಬಾ, ನಾನು ಕುಲಕರ್ಣಿ ಬರ್ತೇವೆ. ನಡಿ ಮಗನ. ಆಯ್ತ್ರಪ್ಪ. ನೋಡ್ರ ಕುಲಕರ್ಣ್ಯರ ಲಕ್ಷ್ಮಿ ಅಂತ ತಡೋದು ಬೇಡ. ಯಾಕ್ರಿ? ಯಾಕಂದ್ರೆ ನೀವು ಬಿಸಿ ಇದೀರಿ, ಅವ್ ಹಸಿ ಅದ. ಹಸಿಗೆ ಬಿಸಿ ಕುಡಿದ್ರು ಒಂದ್ ಹೋಗಿ ಇನ್ನೊಂದು ಆದಿತ್ರಿ ಗೌಡ್ರ. ಎಷ್ಟು ಹೆದರ್ತೀರಿ? ಬರ್ರಿ ಹೋಗೋಣ. ಹೋಗೇ ಬಿಡುನಂತೀರ? ಬರ್ರಿ ಹೋಗೋಣ. ಗೌಡ್ರ ಹಂಗಾರ ನೀವು ಸ್ವಲ್ಪ ಮುಂದಕ್ಕೆ ನಡೀರ, ನಾ ಇಲ್ಲಿ ಕೆರಿಮಠ ಹೋಗಿ ಇದನ್ನ ಮುಗಿಸ್ಕೊಂಡು ಬಂದ್ಬಿಡ್ತೇನೆ. ಬಟ್ಟ ಅಲ್ಲೇ ಎಲ್ಲ ಮಾಡ್ಕೊಂತೀವಿ, ಬಾ ಹೋಗೋಣ. ಹೋಗೇ ಬಿಡುನಂತೀರ? ಶ್ರೀರಾಮಚಂದ್ರ ನೀನು ಬಾರೋ ಯಪ್ಪ.
ಮೊದಲ ನಮ್ಮ ಮೇಲೆ ಬೆಂಕಿ ಖಾರಾಕತ್ತಾರ ಗೌಡ ಕುಲಕರ್ಣಿ. ನಾವು ಊರಾಗಿಲ್ಲದ ಗೊತ್ತಿದ್ದು ಇದನ್ನೇನು ಮಾಡಿದ್ರಲ್ಲೇ ಅಂತ ಹೇಳಿ ಕೆಲಸನ ಅಂತ ಅಳಿಯಂದ್ರು ಅಂತ ಹೇಳ್ಕೊಳ್ಳೋ ನಿಮಗ ಇಂಥ ಹೊಲಸ್ ಕೆಲಸ ಮಾಡಾಕ ನಾಚಿಕೆ ಬರ್ಲಿಲ್ಲನ್ರಿ. ಲಜ್ಜಿಗೆಟ್ಟವ್ರ ಯಾಕೆ ಮಾವ, ನಾವೇನಂತ ಲಜ್ಜಿಗೇಡ್ ಕೆಲಸ ಮಾಡೇವಿ? ನಿನ್ನಳಿ ಅಂದ್ರ ಅದು ನಾವು ನಿನ್ನ ಹೆಸರು ಕೆಡಿಸುವಂತ ಹೇಸ್ ಕೆಲಸ ಮಾಡಿಲ್ಲ ಮಾವ, ಮಾಡಿಲ್ಲ. ಮಾವ ನೀ ತಿಳ್ಕೊಂಡಷ್ಟು ಕೆಳಮಟ್ಟಕ್ಕೆ ಇಳಿದಿಲ್ಲ ಮಾವ. ಸತ್ವ ಇಲ್ಲದ ಸಂಶಯ ನಿಂದು. ಬಾಯಿ ಮುಚ್ಚಿರಲ್ಲ. ಆ ಕಲ್ಲಪ್ಪನ ಹೊಲದಾಗಿನ ತೆನಿ ಮುರಿದಿಲ್ಲ ನೀವು? ತೆನಿನ ನಾವು ಮುರಿದವಿ? ಇಲ್ಲ ಮಾವ, ನಾವು ಮುರಿದಿಲ್ಲ. ಯಾರೋ ಕದ್ದದ್ದು ನೆವ ಮುಂದೆ ಮಾಡಿ ನಮ್ಮನ್ನು ತಂದು ಹಿಡ್ದಾಕ್ಯಾರ ಗೌಡ ಕುಲಕರ್ಣಿ. ಗೌಡ ಕುಲಕರ್ಣಿ ಕುಲಕರ್ಣಿನಲ್ಲೇ ಜೀವ ತಗೋತಿದ್ವಿ. ಆದ್ರ ನೀನು ಊರಾಗಿಲ್ಲ ಅಂತ ನಿನ್ನ ಮರ್ಯಾದೆಗಂಜಿ ನಾವು ಇಲ್ಲಿವರೆಗೂ ಸುಮ್ಮನದೇವಿ. ಹೌದು ಮಾವ, ಆ ಗೌಡ ಕುಲಕರ್ಣಿ ನಿನ್ನ ಅಳಿಂದರಾದ ನಮ್ಮನ್ನ ಜೈಲಿಗೆ ಕಳಿಸಿ ಆಮೇಲೆ ನಿನ್ನ ಜೈಲಿಗೆ ಕಳಿಸ್ಬೇಕಂದು ಆ ಗೌಡ ಕುಲಕರ್ಣಿ ಹೂಡಿದ ಆಟ ಮಾವ. ಇದು ಹೂಡಿದ ಆಟ ಮಾವ. ಸರದಿ ಲಕ್ಷ್ಮಣ ನಳಿ ಅಂದ್ರಿಗೆ ಈ ಕೈಲಾದ ಚಾವಡಿ ಮುರಿದು ಹೊರಗೆ ಬರದೇನು ದೊಡ್ಡ ಮಾತಲ್ಲ. ಆದ್ರ ನೀ ಊರಾಗಿಲ್ಲ ಅಂತ ನಿನ್ನ ಮರ್ಯಾದೆಗಂಜ್ ಸುಮ್ಮನದೇವಿ. ಈಗ ನೀವು ಹೂವನ್ನು ಒಂದು ಅದಕ್ಕೆ ಚಾವಡಿ ಬಾಗಿಲ ಮುರಿದು ಹೊರಗೆ ಬರ್ತವಿ. ಬೇಡ, ನೀವು ನನ್ನ ಮರ್ಯಾದೆ ಕಾದದ್ದು ಒಳ್ಳೇದಾಯ್ತು. ಆ ದೇವರು ನನ್ನ ಬಗ್ಗೆ ನಿಮಗೆ ಯಾವಾಗಲೂ ಇಂಥ ಬುದ್ಧಿನ ಇಟ್ಟಿರ್ಲಿ. ಲೇ ಗೌಡ ಕುಲಕರ್ಣಿ, ಹುಲಿ ಮೀಸಿ ಜಗತ್ತು ಬದುಕ್ತಿರ ಆ ಮಕ್ಕಳ ಬದುಕ್ರಿ. ಯಾಕಲೇ ಲಕ್ಷ್ಮಿಯ, ಗೌಡ ಯಾಕೆ ಬಂದಿ ಇಲ್ಲೇ? ಇಲ್ಲೊಂದಿಬ್ಬರಿಗೆ ದೇವ್ ಬಡ್ದಿತ್ತ, ಅದನ್ನ ಬಿಡಿಸನು ಅಂತ ಬಂದೇನೆ. ಮಾತಾಡೋ ಮಗನ. ಬರೇ ಮಾತಾಡುದಲ್ಲದೆ ಎಲ್ಲ ಕೆಲಸನು ಹುಷಾರಿಲ್ಲೇನೆ ಮಾಡ್ತೀನಿ. ಈಗ ನನ್ನ ಅಳಿಯಂದ್ರನ ಹುಷಾರಿಲ್ಲ ಬಿಡಿಸ್ಕೊಂಡು ಹೋಗ್ತಾನೆ. ದುಡ್ಡು ಐತಿ ಅಂತ ದುಡುಕ್ ತಿನ್ನೋ ಬಡವ್ರ ಮೇಲೆ ಹಾಕ್ರು ನಿಮ್ ಕಣ್ಣು. ನನ್ನ ಅಳಿಯಂದ್ರ ಏನ್ ಅಪರಾಧ ಮಾಡಿದ್ರು ಅಂತ ಅವ್ರು ನಿನ್ ತಂದು ಹಾಕಿರಿ. ಅಪರಾಧ ಮಾಡದೆ ಇರೋರ್ನ ತಂದು ಕೂಡಿ ಹಾಕಾಕ ನಮ್ದೇನ್ ತಲೆ ಕೆಟ್ಟೈತೇನ? ಕಲ್ಲಪ್ಪನ ಹೊಲದಾಗಿನ ತೆನಿ ಮುರಿದಾರ. ಆ ಹೊಲ ನಾನು ಲಾವಣಿ ಮಾಡೀನಿ, ಅದಕ್ಕೆ ತಂದು ಹಾಕ್ಯವಿಲ್ಲ. ಅವ್ರು ಮುರಿದದ್ದನ್ನ ನೀವು ಕಣ್ಮುಟ್ಟ ಕಂಡೀರೇನ? ಕಣ್ಮುಕ್ಕ ನೋಡ್ಬೇಕು ಅಂತ ಐತೇನ? ಕಂಡವ್ರು ಹೇಳ್ಯಾರ, ತಂದು ಹಾಕೇವಿ. ಬರಲಿಲ್ಲ. ಅಲ್ಲೋ ಲಕ್ಷ್ಮಣ, ವಾಲಿಕಾರ್ಕಿನೂ ನಾವು ಮಾಡ್ಬೇಕಂತೀಯನ? ಅಂದ್ರನ ತಿಳಿತೈತಿ. ಬಡದೆವಂದು ಗೊತ್ತಾಕತ, ಬಡಿಸ್ಕೊಂಡದೆವಂದು ಗೊತ್ತಾಕತಿ. ಅಂದ್ರ ಗೌಡ್ ಕುಲಕರ್ಣಿ ಯಾರಂದ್ರೆ ನಿನ್ನ ಕೈಯಾಗಿನ ವಾಲಿಕಾರರು ಅಂತ ತಿಳಿದೇನೆಪ್ಪ. ನೀ ಯಾರಲ್ಲಿ? ನಮ್ಮನಿ ಕಸ ಮುಸುರಿ ತೊಳೆಯೋ ಆಳಲ್ಲನು, ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ಗುಲಾಮಲ್ಲನು. ಇನ್ನು ಮರ್ಯಾದೆಯಿಂದ ಹೇಳ್ತೇನೆ, ಹಗಲೆಲ್ಲ ಗುಲಾಮ ಗುಲಾಮ ಅನ್ಬೇಡ. ಅದನ್ನ ಹರಿದೋಗ ನಿಂತಾನೆ, ಬೇಕಾದ್ರೆ ನೀರ ಮಾಡ್ಕೋ ಅದನ್ನ. ಅಂದ್ರೇನು ಲಕ್ಷ್ಮಣ, ಗೌಡ್ರ ನೀನು ವಾಲಿಕಾರ್ಕಿ ಮಾಡ್ಬೇಕಂತೀಯ ಅನ್ನಪ್ಪ. ಅಲ್ಲ ಆಯ್ತು, ನೀನು ಗೌಡ್ಕಿ ಮಾಡ, ನಾವಿಬ್ರು ವಾಲಿಕಾರ್ಕಿ ಮಾಡ್ತೀವಿ. ಇಲ್ಲ ಚೌಡ್ಕಿ ಹಿಡ್ಕೊಂಡು 7 ಕಾಗಿ ಬಿಚ್ಕೋಂತ ಊರು ತಿರುಗೋಂತ ಹೋಗ್ಬಿಡ್ತೀವಿ. ಕಾಲಾಯ ತಸ್ಮೈ ನಮಃ. ಕುಲಕರ್ಣಿಯರ ಹಲ್ಲಾಗ ನಾಲಿಗೆ ಇಟ್ಕೊಂಡು ಸ್ವಲ್ಪ ಸುಮ್ಮನೆ ಇರ್ತೀರೇನೋ? ಊರಿಗೊಂದು ಹತ್ತಿದ್ರು ಊರಾಡ್ರಿಗೊಂದು ಹತ್ತಿತ್ತಂತ. ನಿಮಗೆ ಏನು ಹತ್ತೈತಿ ಗೌಡ್ರ? ಈಗ ಈ ಲಕ್ಷ್ಮಣ ಚಾವಡಿ ಬಿಟ್ಟು ಹೊರಗ ಅಲ್ರಿ. ಈಗ ವಾಲಿಕಾರ್ಕಿಗೆ ರಾಜೀನಾಮೆ ಕೊಟ್ಟಾನ, ಅವ ಮಾಜಿ ವಾಲಿಕಾರ. ಏ ಮಗನ ಲಕ್ಷ್ಮಿಯ, ಇವತ್ತಿಗೆ ನಿನ್ನ ಆಯುಷ್ಯ ಮುಗೀತ ಮಗನ. ಮರ್ಯಾದಿಂದ ಈ ಚಾವಡಿ ಬಿಟ್ಟು ಹೋಗ್ತೀಯೋ ಏನ್ ಈ ಭೀಮನ್ ಗೌಡ ಶೆಟ್ಟಿಗೆ ಬಲಿ ಆಗ್ತೀಯೋ? ಯಾರು ಸಿಟ್ಟಿಗೆ ಯಾರು ಬಲಿ ಹಾಕ್ತಾರ ಅದು ಮುಗ್ದ ಹೋಗ್ಲಿ. ಬಾ ಮುರಿದ ನನ್ನ ನಳಿ ಅಂದ್ರೆ ಬಿಡಿಸ್ಕೊಂಡು ಹೋಗ್ತೇನೆ. ಬಂದ್ ಅಡ್ಡಗಟ್ಟದವ್ರು ನೀ ಕೊಡ್ಲಿಕ್ಕೆ ಬಲಿ ಕೊಡ್ದಿದ್ರ ನಿನಗೆ ಉಳ್ತೇನೆ ಅಂತ ತಿಳ್ಕೊ. ಬಜರಂಗ ಬಲಿ.
ಮಣ್ಣು ಮುಚ್ಚಿಸುವ ಕಾರ್ಯ ಇಂದಿನಿಂದ ಸತತವಾಗಿ ಸಾಗಲಿ. ಮಾವ ಬಡವರ ಕೂಳನ್ನು ಬಡದು ಬಚ್ಚ ಬೆಳೆಸ್ಕೊಂಡು ಗೌಡನಂತ ಲಜ್ಜೆಗಳಿಗೆ ಬುದ್ಧಿ ಬರ್ತದೆ. ಹೌದಲೇ ನರೇಶ, ಲವಳು ಸರದು ಗುಂಪಿದ್ದಲೇ ಆನಿ ಸತಿ ಕಾಲಿಡುವುದಿಲ್ಲಂತ. ಒಕ್ಕಟ್ಟಿದ್ರೆ ಬಿಕ್ಕಟ್ಟಿಲ್ಲ ಅನ್ನೋ ಒಂದು ಮಾತೈತಿ. ಆದ್ರ ನೀವು ಆದ್ರೇನು ಮಾವ, ಆದ್ರೇನು ಇವತ್ತು ನಿನ್ನ ಕೈಲೇ ತೋರಿಸಿದ್ದನ್ನು ನಾವು ತಲೆಯಲ್ಲಿ ಹೊತ್ತು ಮಾಡ್ತೇವೆ. ಅದೇನು ಬಿಚ್ಚಾಳ ಮಾವ ನಿನ್ನ ಗಂಟಳಿ ಅಂತ ಮುಂದ ಹೇಳ್ತೀನ್ರಿ, ಹೇಳ್ತೀವಿ. ಇವತ್ತಿಂದ ನಾವು ಈ ಸಿಂಧೂರಾಗ ಬಾಳೆ ಮಾಡೋದು ಅಂದ್ರೆ ಉಸುಕಿನ ಮೇಲೆ ಮನೆ ಕಟ್ಟದಂಗ. ಇಲ್ಲಿ ವಿಚಾರ ಬಿಟ್ಟು 10 ಜನರು ಗುಂಪು ಕಟ್ಟೋಣ. ಅನ್ಯಾಯ ಅಧರ್ಮದ ದಾರಿಯೊಳಗೆ ದುಡ್ಡು ಗಳಿಸಿ ಧಾರಾಣೆ ಮಾಡೋಣ. ನ್ಯಾಯ ಧರ್ಮದಿಂದ ಅದನ್ನ 5 ಬಡಿಯರು ದುಡಿದು ಹಾಕೋಣ. ನಾವದೇ ರೂಪಾಯಿ ನೀವು ಇನ್ನು ಚಿಂತೆ ಬಿಡ್ರಿ ಅಂತ ಬಡವರಿಗೆ ಸಾರು ಹೇಳೋಣ ಅಂತ. ಮಾವ ಜತ್ತದಾಗ ನಡೆದ ಕುಸ್ತಿಗೆ ನಿಡಿನ ದುಂಡ್ಯಾನು ಬಂದಿದ್ದ. ನಿಂದ ಹೇಳಿದ್ರ ನಾಳೆನ ಬರ್ತಾನ. ಮಾವ ದುಂಡ್ಯಾನ ಶೂರ್ತನ ಕಣತುಂಬ ನೋಡೇನಿ. ನಿಡೋಣ್ಯಾಗ ದುಡ್ರವ್ ನುಡಿ ತುಂಬ ಮುಂದೆ ಕೊಬ್ಬಿದ ಕೋಣ ಕಡಿಯಾಕ್ ತಂದಿದ್ರು. ಕೊಬ್ಬಿದ ಕೋಣ ಕಟ್ಟಿದ ಹಗ್ಗ ಹರ್ಕೊಂಡು ಕೂಡಿದ ಜನರನ್ನೆಲ್ಲ ದಿಕ್ಕಾಪಾಲ್ ಮಾಡ್ತು. ಆದ್ರೂ ದುಂಡ್ಯ ಗಂಡು ಗಚ್ಚಿ ಹಾಕಿ ತೋಳು ಏರಿಸಿ ತನ್ನ ಮ್ಯಾಲ ಏರ್ ಬಂದು ಮೊದ ಏರಿದು ಕೋಣ ತುದಿಗೋಡ್ ಹಿಡಿದು ತಿರಿ ಒಗದ. ಗಂಡು ಗಂಡ್ಲಿಲ್ಲ ಒಂದ ಒಂದು ಹೊರ್ತಕ್ಕದ ಗುಡ್ಡ ಹಾರಿಸಿ ದುರ್ಗವನ ಪಾದಕ್ಕೆ ರಕ್ತ ಉಗ್ದ ಮಾವ, ರಕ್ತ ಉಗ್ದ. ದುಂಡ್ಯ ಆ ದುಂಡ್ಯ ನಮ್ಮ ಗುಂಪಿನಾಗಿರ್ಬೇಕು. ನೀವೆಲ್ಲ ಆದ್ರೇನು ಮಾವ, ಏನ್ ನಮ್ಮ ಮೇಲೆ ನಿನಗೆ ಸಂಶಯ ಇರೋದು? ನೀನು ಕೊಟ್ಟು ವಚನ ನಾವು ತಪ್ಪು ನಡೆದು ಅಂದ್ರೆ ನಮ್ಮ ನಂದ 3 ಮಂದಿನ ಸಾಲ ನಿಂದ್ರಿಸಿ ರೊಂಡ ಹಾಕಿ ಬೇಕಾದ್ರ ಪ್ರಮಾಣ ಮಾಡಿ ಹೇಳ್ತೇವಿ. ನಿಂತು ನೆಲದ ಮೇಲ ಪ್ರಮಾಣ ಮಾಡಿ ಹೇಳ್ತೇವೆ ಮಾವ, ನಿನಗೆ ಕೊಟ್ಟು ವಚನ ತಪ್ಪು ನಡೆಯೋದಿಲ್ಲ ಅಂತ. ನಮಗ ಈ ಊರಾಗ 1000 ತೊಲಿ ಬಂಗಾರ ಕೊಡ್ತೇವಂದ್ರು ನಾವು ಮುಖ ತಿರುಗಬಾರ್ದ್ರಿ ಗೌಡ್ರ. ಛೇ ಇಷ್ಟ ಅವಮಾನನ ಏನ ನಮ್ಮ 1000 ಜನ್ಮದ ಶಾಪನ ಇರ್ಬೇಕ್ರಿ ಗೌಡ್ರ. ಸೊಟ್ಟ ಒಬ್ಬ ವಾಲಿಗಾರನ ನಮಗ ನನಗೆ ಗೆರಿ ಹೊಡೆದು ಗೆದ್ದಲ್ರಿ. ತಿಂದು ತಿಳಿದು ಗೂಳಿ ಹಂಗ ಹೋದ. ಅಲ್ಲ ಗೌಡ್ರ, ನಮ್ಮ ಮಕ್ಕಕ್ಕ ಉಗುಳಿ ಶಡ್ ಹೊಡೆದು ಸವಾಲ್ ಹಾಕಿ ಚಾವಡಿ ಕೀಲಿ ಮುರಿದು ತನ್ನ ಅಳಿಯಂದ್ರನ್ನ ಬಿಡಿಸ್ಕೊಂಡು ಹೋದ್ನಲ್ರಿ. ಹಿಂದೆ ತೇಗಿದ ಗೂಳಿ ಹಂಗ ಡುರುಕಿ ಹೊಡ್ಕೊಂತ ಕರ್ಣ್ಯಾರ ಹೇಳ್ರಿ. ತಿಂದ ತೀಗಿದ ಗೂಳಿ ಹಂಗ ಓಡಿ ಹೋದ್ನಲ್ಲ, ಆಳಿಗೆ ಒಂದೊಂದು ಕಲ್ಲು ಹೊಡಿಸಿ ಅವನು ಕೆಡವ ವಿಚಾರ ಹುಡುಕ್ರಿ. ಆ ಗೂಳಿ ಕೆಡವ ವಿಚಾರ ಹುಡುಕ್ರಿ ಗೌಡ್ರ. ತಲೆ ಓಡಿಸ್ತೇನೆ ತಡ್ರಿ. ಅಲ್ಲ ಗೌಡ್ರ, ನಾನು ಯಾವ ಬಿದ್ದೆ ಅಂತ ತಿಳ್ಕೊರಿ. ಏನ್ ಯಾವು ಏನು ಪಂತು ಹಗ್ಗಂತ್ರು ನನ್ನ ಕೊಳ್ಳಿಗೆ ಬಿತ್ತರಿ ಕುಲಕರ್ಣ್ಯಾರ. ಹಗ್ಗಂತ್ರು ನನ್ನ ಕೊಳ್ಳಿಗೆ ಬಿತ್ತು. ಮಾಡ್ಕೋರಿ ಗೌಡ್ರ, ಒಂದ್ ಸ್ವಲ್ಪ ವಿಚಾರ ಮಾಡಾಕರ ಕೊಡ್ತಿರಲ್ಲ ಟೈಮ್. ಅಲ್ಲ ನಾ ವಿಚಾರ ಮಾಡ್ತೇನೆ ತಡ್ರಿ. ಹಂಗ ಜಿಗದಾಡಕ್ ಹೋಗ್ಬೇಡ್ರಿ ನೀವು. ಹಂಗ ಹೇಳ್ಬಿಡ್ತಾರ. ಅಲ್ಲಿ ನೋಡ್ರಿ, ಅಲ್ಲೇ 1 ಹೊಡ್ತ 2 ತುಂಡು. ಏನ್ರಿ ಅದು 1 ಹೊಡ್ತ 2 ತುಂಡು? ಪಂಚಮಿ ಹಬ್ಬ ಉಳ್ದಾವ ಯಾರು ನಮ್ಮ ನರಸವ್ವನ ಮಗಳು ದುಂಡುನ? ಹೌದ್ರಿ ಕಾಕಾರ, ನೀವ್ ಇಲ್ಲೇ ನಿಂತಿರನ? ನಾ ಯಾರು ಇಲ್ಲ ಅಂತ ಹೇಳಿ ನಿಮ್ಮ ನೋಡೇ ಇಲ್ಲ. ಯಾವ್ದೋ ಗೊಂಗನಾಗ ಆಡ್ಕೋಂತ ಹೊಂಟಿದ್ದೆ ನೋಡ್ರಿ. ಲಂಗ ಉಡ್ತಿದ್ದಿ, ಈಗ ಸೀರೆ ಉಡಾಕ್ ಹತ್ತಿಯಲ್ಲ. ಈ ಸೀರೆ ಒಳಗೆ ನಿನ್ನ ನಾನು ಒಮ್ಮೆ ನೋಡ್ರಿಲ್ಲ. ನೋಡುವ ಹೌದಲ್ರಿ? ಬಹಳ ಮಾತ್ರ ಕಾಣಿಸ್ತಿದ್ದಿ.
ಖರೆ ರೀ ನಾ ಹಿರೇ ಮನುಷ್ಯಕ್ಕೆ ಆದ್ಮ್ಯಾಗ ನಮ್ಮ ಅಣ್ಣ ಹೇಳ್ದ ಇನ್ ಮೇಲೆ ಒಟ್ಟ ಲಂಗ ಉಡ್ಬಾಡ್ವ ನಿನಗೆ ಸೀರೆ ತಂದು ಕೊಡ್ತೀನಿ ಅಂತೇಳಿ ಸೀರೆ ತಂದು ಕೊಟ್ಟ ಅದಕ್ಕೆ ಉಟ್ಕೊಂಡಿನಿ ಹೆಂಗ್ ಕಾಣಕತ್ತೀನ್ರಿ ಕಾಕಾರ ಬರೀ ಹೇಳಿ ಕಾಕಾರ ಹೆಂಗ್ ಕಾಣಕತ್ತೀನಿ ಯಾವ ಬಾಯಿಂದ ಹೇಳಿ ಅದ ಬೈಲಿ ಹೇಳು ನಿನ್ನ ಅಂಗ ಸೌಂದರ್ಯ ಇಷ್ಟು ಎದ್ದು ಹರಿತದ ಅನ್ನೋದು ನನಗೆ ಮೊದಲೇ ಗೊತ್ತಾಗಿದ್ರೆ ಹಾ? ಈ ಹಿರೇ ಮನುಷ್ಯ ಕೇಳಿದಾಗ ನಿನಗೆ 2 ರೇಷ್ಮೆ ಸೀರೆ ತೊಗೊಂಬರ್ತಿದ್ದೆ ಎಲ್ಲ ಗೌಡ್ರ ಕಡೆಯಿಂದ ಲಾರಿ ಗಟ್ಲೆ ತರಿಸ್ತಿದ್ದೆ ಹೂವಾ. ಬಹಳ ಬಹಳ ಲಕ್ಷಣವಾಗಿ ಕಾಣಿಸ್ತಾ ಇದ್ದೆ ಅದರಾಗ ನಿನ್ನ ಕೆಲವೊಂದು ಭಾಗಗಳನ್ನು ನೋಡಿಬಿಟ್ರಂತೂ ಮುಂದೆ ಹೋಗಕ್ ಮನಸ್ಸಾಗೋದಿಲ್ಲ ಆ ರಂಬೆ ಊರ್ವಶಿ ಮೇನಕೆ ತ್ರಿಲೋತ್ತಮೇಯರೆ ಅಂತ ಆ ದೇವಲೋಕದೊಳಗಿದ್ದಾರಲ್ಲ ಆ ರಂಡರ್ನೆಲ್ಲ ಕರೆಸಿ ಮುಂದೆ ಹಾಕಿ ಚಪ್ಪರಿಸಿ ಮಲಗಿಸ್ಬೇಕು ನೋಡಿ ದುಂಡು ಅದೇನೋ ಗುನುಗುನು ಗುನುಗುನು ಅಂತ ಹಾಡಿದ ನಿಂದೆಲ್ಲ ಅದನ್ನ ಒಂದು ಸ್ವಲ್ಪ ಹಾಡ್ಕೊಂತ ಬಳ್ಳಿಯಾಗಿ ಬಳುಕೋ ನಿನ್ನ ನಡುವನ್ನು ಬಳಕಿಸುತ್ತಾ ಕುಣಿ ನಮಗೂ ಈಗ ಶೃಂಗಾರ ಬೇಕಾಗ್ಯದ ನಮ್ಮ ದೊಡ್ಡ ಅಲ್ರಿ ಹುಚ್ಚಿಗೆ ಚಡ್ದಾತ ನಿಮಗ ಯಾಕೆ ಯಾಕೆ ಕೊಡತ್ತೀರಿ ಹುಚ್ಚ ಹಿಡಿಲಾರ್ದ ಏನು ಮಾಡಿತ ದುಂಡು ಈ ಮನುಷ್ಯ ಜಾತಿಗೆ ಈ ಹುಚ್ಚೇನು ಹೊಸದಲ್ಲ ಸಕಲ ಐಶ್ವರ್ಯಗಳನ್ನು ಮೆಟ್ಟಿ ಪ್ರತಿಬ್ರಹ್ಮನಿಸಿಕೊಂಡ ಆ ವಿಶ್ವಾಮಿತ್ರನೇ ನಿನ್ನಂತ ಹೆಣ್ಣಿಗಾಗಿ ಛೆ ಅವಳು ನಿನ್ನಷ್ಟು ಸುಂದರಳಾಗಿರ್ಲಿಲ್ಲ ಯಾರು ನಿಮ್ಮ ಅನ್ರಿ ದಡ್ಡಂಡದ್ದ ನಿನ್ನ ತಲೆ ಬೋಳಿಸ್ತು ನಮ್ಮ ಅವು ಅಲ್ಲ ಮೇನಕೆ ಅಷ್ಟು ಗೊತ್ತಾಗೋದಲ್ಲ ಮೊದಲ ದೇವ್ರಿಗೆ ಬಿಡು ಜಾತಿ ಹೆಣ್ಣು ಏ ಕಾಕಾರ ದಡ್ಡಂಡದ ಕೊಡ್ರಂಡದ್ದ ಏನು ಮಾತಾಡ್ತತಿ ನಿನ್ನ ಬಾಯಾಗ ಅಯ್ಯೋ ಬೇಸನ್ ಉಂಡಿ ಹಾಕಿ ಅಲ್ಲ ಊರ್ ಮಂದಿ ಲಜ್ಜಿ ಅಲ್ಲ ಗೌಡ್ರ ಎತ್ತಾಗ ಹೋದ್ರು ಯಾರಿಗೆ ದುಡ್ಡು ಕೊಡುವಡಿ ಬಿಟ್ಟರು ಬೋಯವರು ಹೇಳಕ್ಕಲ್ಲ ಎಲ್ಲಿ ಹೋದ್ರು ಎಲ್ಲಿ ಇಲ್ಲೇ ಅದಾರಲ್ರಿಪ್ಪ ಇವರು ಇನ್ನೂ ನೋಡಾಕತ್ತಾರ ರೀ ಗೌಡ್ರ ಗೌಡ್ರ ಇಲ್ಲ ರೀ ಗೌಡ್ರ ಎದುರ್ಲೆ ಹೊಡೆದ್ರಿ ಕುಲಕರ್ಣ್ಯರ ದುಂಡಿಗೀಗ 15 ತುಂಬಿ 16 ಬಿದ್ದಿರ್ಬೇಕು ಯಾಕರಿ ಗೌಡ್ರ ಹಿರೇ ಮನುಷ್ಯಕ್ಕೆ ಆಗ್ಯಾಳ ಅಂದ್ಮೇಲೆ 16 ತುಂಬಿರ್ಬೇಕು ಆ ಬ್ರಹ್ಮಂದ ಎಂತ ಫೌಂಡೇಶನ್ ಎಂತ ಫೌಂಡೇಶನ್ ಏನವಳ ರೂಪ ಏನವಳ ಯೌವನ ಅಯ್ಯಯ್ಯೋ ಏನವಳ ತುಟಿ ಎಲ್ಲ ಆಹಾ ನನಗೆ ಹುಚ್ಚ ಹಿಡಿದು ಹೋದ್ರಿ ಕುಲಕರ್ಣ್ಯರು ಹುಚ್ಚ ಹಿಡಿದು ಹೋತು ಗೌಡ್ರ ಬಾಳ ರಸಿಕರದಿರ ಮತ್ ನೀವು ಅಲ್ಲ ಒಂದ್ ಕೈ ಸಾಧಿಸ್ತೀರನ ಏನು ತ್ರಾಸಿಲ್ಲ ಸಾಧಿಸಬಹುದು ಆದ್ರೆ ಒಂದು ಅಡ್ಡ ಬರ್ತೈತಿ ಏನ್ರಪ್ಪ ಅದ ಆಟ ಬರುದು ದುಂಡಿ ಕೆಳಜಾತಿ ಹೆಣ್ಣು ನಿಮ್ ತಲೆ ಬಡಿಸ್ ಯಾಕೆ ಅಲ್ರಿ ಕೆಳಜಾತಿ ಹೆಣ್ಣಿರುದ ನಮ್ಮಂತ ಮೇಲ್ಜಾತಿಯವರ ಸುಖಭೋಗಕ್ಕಾಗಿ ಅಲ್ಲ ಗೌಡ್ರ ನನಗೆ ಈಟಾರ ಹಣ್ಣಿನಿದ್ದಂಗ ಈ ದುಂಡಿ ನಿಮಗೆ ನೋಡಿ ಮುಂದಿನೆಲ್ಲ ನನಗೆ ಸೇರ್ತೇನೆ ತಿಳ್ಕೊರಿ ಅಲ್ಲ ಗೌಡ್ರ ಊರ್ ಗೌಡ್ರಾದ ನಿಮಗೂ ಕುಲಕರ್ಣಿಯಾದ ನನಗೂ ಹುಚ್ಚದ್ದ ಶೃಂಗಾರ ಮಾಡಕ್ ಒಂದೊಂದು ಸ್ಥಳ ಇಲ್ಲ ಅಂದ್ರೆ ಹ್ಯಾಂಗ್ರಿ ಗೌಡ್ರ ಗೌಡ್ರ ಈ ಬ್ರಿಟಿಷ್ ಕಾಲದಾಗಂತೂ ಕಟ್ಟದ ಗೊಂಬೆ ಅಂತ ರಂಬೇರ್ ಇರ್ಬೇಕು ಯಾಕೆ ಯಾರಾದ್ರೂ ಮೇಲಾಧಿಕಾರಿಗಳು ಬಂದ್ರು ಅಂದ್ರೆ ನಮ್ಮ ರಂಡ್ಯಾರ ಕಡೆಯಿಂದ ಅವ್ರ ಸೇವಾ ಮಾಡಿಸ್ಬಿಟ್ವಿ ಅಂದ್ರೆ ನಾವೇನೇ ತಪ್ಪು ಮಾಡಿದ್ರಿ ಎಲ್ಲ ಮುಚ್ಕೊಂಡು ಹೋಗ್ಬಿಡ್ತೈತಿ ಗೌಡ್ರ ಅಲ್ರಿ ಕುಲಕರ್ಣ್ಯರೇ ಮೇಲಾಧಿಕಾರಿಗಳು ಬಂದಾಗ ಅವ್ರ ಹತ್ರ ನಮ್ಮ ರಂಡೇರ್ನ ಕಳಿಸಿ ಅವ್ರ ಸೇವಾ ಮಾಡಿಸ್ಬೇಕನ್ರಿ ನಾಚಿಗೆ ಬಿಟ್ಟು
ಬೋಳಿಸ್ತ ಗೌಡ್ರ ಯಾಕ್ರಿ ಇದಕ್ಕ ನಾ ಹೇಳೋದು ನಿಮಗ ಏನ ಅಲ್ರಿ ಏನೋ ಮಾತಾಡ ಈಗ ಕುಲಕರ್ಣಿಯರ ದುಂಡಿ ನೋಡಿದ್ವಿ ಎಲ್ಲ ಮರ್ಯಾಕತ್ತೀರಿ ಹೇಳಿ ನೀವು ಅಲ್ರಿ ಈಗ ದುಂಡಿನ ನಾವು ಒಪ್ಸಾಕ ಪ್ರಯತ್ನ ಮಾಡಿದ್ವಿ ಏನ್ರಿ ಮತ್ತ ನಮಗೂ ಲಕ್ಷ್ಮಿಯಾಗೂ ಎದುರು ಬಿದ್ದೈತಿ ಇಂಥ ಹೊತ್ನಾಗ ಏನ್ರ ನಾವು ಅವ್ರ ತಂಗಿನ ತಡಿವಿದ್ವಿ ಅಂದ್ರ ನಮ್ಮನ್ನ ಹಾಡ ಹಗಲೆ ಕಡ್ದು ಬಿಡ್ತಾನ್ರಿ ಕಡ್ದು ಬಿಡ್ತಾನ ಅದ ಅವ ಮಾಡಬಾರ್ದಂತ ಈ ವಿಚಾರ ಮಾಡೇನ್ರಿ ಗೌಡ ಏನ ವಿಚಾರ ಮಾಡಿ ನೋಡ್ರಿ ಹಾ ಅವರು ನೀ ಕೆಳಗಿನ ಜಾತಿ ಅವರು ಅವ್ರ ಧರ್ಮದಾಗ ಹೆಣ್ಣುಗಳನ್ನು ದೇವ್ರು ಬಿಡು ಪದ್ಧತಿ ಅದ ಆ ಪದ್ಧತಿ ಪ್ರಕಾರ ದುಂಡವ್ನ ದೇವ್ರು ಬಿಡಾಕ ನರ್ಸವ್ನ ಹೊಲ ಮನಿ ಮುತ್ತು ರತ್ನ ವಜ್ರ ವೈಡೂರ್ಯ ಎಲ್ಲ ಕೊಟ್ಟು ಬಿಡದ್ರಪ್ಪ ಆಶೆಕ್ ಬಿದ್ದ ನರ್ಸವ್ವ ದುಂಡವನ್ನ ದೇವ್ರಿಗೆ ಬಿಡಾಕ ಒಪ್ಪಿಕೊಂತಾಳ ಅಲ್ರಿ ನರ್ಸ ಒಪ್ಪೋದು ಆದ್ರ ಲಕ್ಷ್ಮಿ ಒಪ್ಪಕಲ್ರಿ ಅಲ್ರಿ ಗೌಡ್ರ ಲಕ್ಷ್ಮಿ ಆ ತಾಯಿ ಮಾತು ಮೀರೋದಿಲ್ಲ ನೋಡ್ರಿ ಅವರು ದಾರಿ ನೋಡ್ರಿ ಗೌಡ್ರ ಅವ್ರ ತಾಯಿ ಅವ್ರ ತಂಗಿ ಏನು ಉಣ್ತಾರ ಏನು ಇಡ್ತಾರ ಏನು ಉಡ್ತಾರ ಅದನ್ನೆಲ್ಲ ಚಲೋ ಇಟ್ಕೋರಿ ತಿನ್ಕೋರಿ ಅಂತ ಬಿಟ್ರೆ ಅವನವ್ರ ದಾರಿ ತಪ್ಪ ಹಿಂಗಂತೀರಿ ನೋಡ್ರ ನಿಮಗಿನ್ನೂ ಹೆಂಗಸರು ಸುದ್ದಿ ಗೊತ್ತಿಲ್ಲ ಇಲ್ರಿ ಗೊತ್ತಿಲ್ಲ ನಿಮ್ಮ ಅನುಭವ ನನಗಿಲ್ಲ ಹೌದೌದು ನೋಡ್ರಿ ನಾವ್ ಇಟ್ಕೊಂಡು ಸೂಳಿಗಿಂತಲೂ ಸೂಡಿ ತಾಯಿನ ಭಾಳ ಚೆನ್ನಾಗಿ ನೋಡ್ಕೋಬೇಕು ನಾವು ಹೆಂಗಂತೀರಿ ಯಾಕಂದ್ರ ಅವ್ರ ತಾಯಿ ಚೆನ್ನಾಗಿದ್ಲು ಅಂದ್ರ ನಿಮ್ ಜೀವನ ಶೃಂಗಾರ ಅವಳಿಗೆ ಏನಾದ್ರೂ 4 ಎಲೆ ಅಡಿಕೆ ಕಮ್ಮಿ ಆತು ನಿಮ್ಮ ಶೃಂಗಾರದಾಗ ಹಂಗಾರ ಬಿತ್ತ ಸೂಳಿ ಸುಂಕದ ನಾಯಿ ಮಿಂಡ ಬಿಂಕದ ನಾಯಿ ಸೂಳಿಯ ತಮ್ಮ ಹುಸನಾಯಿ ಸೂಳಿಯ ತಂಗಿ ತಾಯಿ ಮುದಿನಾಯಿ ಎಂದ ನಾ ಸರ್ವಜ್ಞ ಶಂಕರಲಿಂಗ ಅಲ್ಲ ಗೌಡ್ರ ಶಾಣೆ ಅಲ್ಲವ ಸರ್ವಜ್ಞ ಕವಿಗಳು ಹೇಳಿದ್ದಿದ್ದು ಅಲ್ರಿ ಮುಂದಿನ ವಿಚಾರ ಏನಾದ್ರು ಹೇಳ್ರಿ ವಿಚಾರ ಅಲ್ರಿ ಗೌಡ್ರ ಅಲ್ರಿ ಈಗ ಅಷ್ಟೆಲ್ಲ ಕೊಟ್ಟು ಬಿಟ್ರೆ ನರ್ಸವ್ವ ದುಂಡವ್ವ ಲಕ್ಷ್ಮ್ಯ ಒಪ್ಪಿಗೆಂತಾರ ಅಂತೀರೇನು ಬಿಡ್ತಾರ್ರಿ ಗೌಡ್ರ ನೀವೇನ್ ಚಿಂತೆ ಮಾಡ್ಬೇಡ್ರಿ ಅಷ್ಟು ಮೆತ್ತಗಾಕನ್ರಿ ಅಮ್ಮಗ ಮತ್ತೆ ಅಲ್ಲ ಗೌಡ್ರ ಈಗ ನರಸವ್ವ ಒಪ್ಲಿಲ್ಲ ಅಂದ್ರು ಲಕ್ಷ್ಮಿ ಅಂತೂ ಒಪ್ಪೇ ಹೋಗ್ತಾನ ಯಾಕೆ ನೀವು ಅವನು ಮಾವ ಆದ್ರಿ ಅಂದ್ರ ನಾಯಿ ಮನಿ ಮುಂದಿನ ನಾಯಿ ಬಿದ್ದಂಗ ಬಿದ್ದಿರ್ತಾನ ಇನ್ನೊಮ್ಮೆ ಹೇಳ್ರಿ ಲಕ್ಷ್ಮಿ ನಿಮ್ಮ ಅಳಿಯ ಹಾಕನ ಅವಾಗ ಅವ ಮನಿ ಮುಂದಿನ ನಾಯಿ ಬಿದ್ದಂಗ ಬಿದ್ದಿರ್ತಾನ ಲಕ್ಷ್ಮಿಯ ನಮ್ಮ ಮನಿ ಮುಂದಿನ ನಾಯಿ ಬಿದ್ದಂಗ ಅವ್ರ ತಂಗಿ ಲಕ್ಷ್ಮಿ ಅವ್ರ ತಂಗಿ ಏನದಳ ದುಂಡಿ ಆಕಿನ ಕಳಿಸ್ಕೊಡ್ತಾಳ ಅವ್ರನ್ನ ಯಾದಕ್ಕ ಹೋಗಿ ಎಣ್ಣ ಹೋಗಿ ಗೌಡ್ರನ್ನ ಕರ್ಕೊಂಬಾ ಅಂತ ಹೇಳಿ ಅಷ್ಟ ಹಾರಾಡು ನನ್ನ ಮಗ ಉರಿದಾಡು ನನ್ನ ಮಗ ನಿಮ್ಮ ಮನಿ ಬಾಗಿಲಿಗೆ ಬಂದು ಮಾವಾರ ಯಾಕಲೆ ಲಕ್ಷ್ಮಿಯ ತಂಗಿ ದುಂಡವ್ ಕರಿತಾಳ ಬರ್ರಿ ತಂಗಿ ದುಂಡವ್ವ ಕರಿಯಾಕತ್ತಾಳ ಲೇ ಹುಚ್ಚ ಆಕೆ ಕರಿಯೋದು ಅಂದ್ರೆ ನನಗೆ ಸ್ವರ್ಗ ಇದ್ದಂಗಲೆ ಬರ್ತಾನೆ ನಡಿಯಪ್ಪ ನಡಿ ಅಷ್ಟು ಮೆತ್ತಗಾಕಂಡ್ರೆ ನಿಮಗಿನ್ನೂ ಸುದ್ದಿ ಗೊತ್ತಿಲ್ಲ ನಿಮಗ ಕುಲಕರ್ಣಿಯರ ಈಗ ಶೃಂಗಾರದಾಗಿರ್ಬೇಕು ಈಗ ನೀವು ಸೀದಾ ಏನು ವಿಚಾರ ಮಾಡ್ದಂಗ ಚಾವಡಿಗೆ ಹೋಗ್ಬೇಡ ನೀವು ನಾನು ಹೋಗ್ತೇನೆ ಅಲ್ಲಿಗೆ ಲಕ್ಷ್ಮಣ್ ಮನೆಗೆ ಹೋಗಿ ಇದನ್ನ ಒಪ್ಪಿಸ್ಕೊಂಡ ಬಂದ್ಬಿಡ್ತೇನೆ ದುಂಡವನ್ನು ಒಪ್ಪಿಸ್ಕೊಂಡ ಬರ್ತೀರಿ ಒಪ್ಪಿಸ್ಕೊಂಡ ಬಂದ್ಬಿಡ್ತೇನೆ ಅದರಾಗೇನ ಕುಲಕರ್ಣಿಯರ ಹೇಳಿ ಅಷ್ಟು ಮಾಡಿಬಿಟ್ರಿ ನೀವು ನಿಮ್ಮನ್ನ ಅಂಗೈಯಾಗಿ ಹಿಡ್ಕಂತನ್ರಿ ನಿಮ್ಮನ್ನ ರಾಜ ಮಹಾರಾಜನ್ನ ನೋಡ್ಕೊಂಡಂಗ ಯಪ್ಪ ಅದೇನು ಬೇಡ್ರಿ ತಂದೆ ನನ್ನ ಹಂಗ ಬಿಟ್ರೆ ಸಾಕು ಕುಲಕರ್ಣಿಯರ ಓರಿ ಮತ್ತ ಕಾರ್ಯನ ಹಣ್ಣ ಮಾಡ್ಕೊಂಡು ಬರೋದು ಹ್ಞೂನ್ರಿ
ಸಣ್ಣ ಮಾಡ್ಕೊಂಡ್ ಬರ್ತೀನಿ. ನೋಡ್ಯಾರ ನೋಡಿರ್ಬೇಕಾರ ನಾನು ಯಾರು ಕುಲಕರ್ಣಿ. ಹಾ ಹಣ್ಣು ಮಾಡ್ಕೊಂಡ್ ಬರ್ತೀರಿ ಹಣ್ಣ ಮಾಡ್ಕೊಂಡ್ ಬರ್ತೀನಿ ಆತಿಲ್ಲ. ಹೋಗಿ ಬರ್ರಿ. ಹೋಗ್ಬರ್ತೀವಿ. ನಮ್ಮ ಕುಲಕರ್ಣಿಯರು ತುಂಡಿನ ಒಪ್ಪಿಸ್ಕೊಂಡ ಬರ್ತಾರ. ಲಕ್ಷ್ಮಿಯ ನನ್ನ ಅಳಿಯ ನನ್ನ ಕಾಯ್ಕೆಂತ ಕುಂತು ತಂಗಿ ದುಂಡವ್ ಕರಿತಾಳ ಬರ್ರಿ ಗೌಡ್ರ ಅಂತ ಅವ ಕರೆದಾಗ ಏನು ಪರಮಾನಂದ. ಕುಲಕರ್ಣಿಯರು ಒಪ್ಪಿಸ್ಕೊಂಡ ಬರ್ತಾರ. ಅಲ್ಲ ಈಗ ಬಂದ್ಯಾ? ಬಾಳ ಬೇಷ್ ಮಾಡಿದ್ ಬಾ. ಅವ್ವ ನಿನ್ ಮ್ಯಾಗ ಬಹಳ ಸಿಟ್ಟಾಗ್ಯಾಳ. ಹೋದ ಮತ್ತಾಗ ಹೋಗ್ಯಾನ ಇನ್ನೂ ಬಂದಿಲ್ಲ, ಬರ್ಲಿ ಅವ್ನ ಕಾಲ ಮುರಿತೀನಿ ಅಂದಾಳ. ಆಕೇನ ಅಂತಾಳ, ಯವ್ವ ಬಾರ್ ಬೇ ಅಣ್ಣ ಬಂದಾನ, ಬಾ 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 ಬಾ. ಈಗ ಬಂದೆ ಹೌದು. ಅಲ್ಲಲ್ಲ ಲಕ್ಷ್ಮ, ನೀ ಹಿಂಗ ಕುಸ್ತಿ ಕವಣಿ ಅಂತ ಊರೂರು ತಿರುಗಾಡಿದ್ರ ಇಲ್ಲಿ ಹೊಲ ಮನೆ ಕೆಲಸ ಮಾಡೋರು ಯಾರಪ್ಪ? ಇವತ್ತಿಗೆ 8 ದಿನದ ಹೊತ್ತಾತು ನೀನು ಮನೆ ಬಿಟ್ಟು. ಇವ ಬರೇ ನಾನು ಕುಸ್ತಿ ಕವಣಿ ಅಂತ ಊರು ತಿರುಗೇನೆ ಅಂತ ಮಾಡಿಯೇನ? ಜತ್ತದಿಂದ ತಗರ ರೊಟ್ಟಿಗೂ ಹೋಗಿ ಅಕ್ಕಿ ಮದುವೆ ಫಿಕ್ಸ್ ಮಾಡ್ಕೊಂಡ ಬಂದೇನವ. ನಾಳೆ ಕಾರ್ತಿಕಕ್ಕ ಅಕ್ಕಿ ಕಾಳು. ಇನ್ನ ನಮ್ಮ ಅಳಿಯ ದೇವರು ಬಹಳ ಖುಷಿಯಿಂದ ಒಪ್ಪಿಕೊಂಡಾರ. ಹೌದೇವ, ಕಾರ್ತಿಕಕ್ಕ ಒಂದು ಅಕ್ಕಿ ಕಾಳು ಹಾಕಿಬಿಟ್ರೆ ನಮ್ಮ ತಲೆ ಮೇಲೆ ನಿನ್ ಬಾರ. ಎಲ್ಲಾ ತುಳಸಿಗೇರಿ ಹನುಮಪ್ಪನ ಕುಡಿತಪ್ಪ, ಎಲ್ಲಾ ತುಳಸಿಗೇರಿ ಹನುಮಪ್ಪನ ಕುಡಿತು. ನಮ್ಮ ಅಣ್ಣ ನಾನು ಏನಾರು ಕೇಳಿದ್ದೇನಪ್ಪ? ನಿಮ್ಮಣ್ಣ ಕೇಳಿದ ನಾಂದ್ರ ಅವನಿಗೆ ಬಹಳ ಪಿರುತಿ. ನಾಂದ್ರ ಮುಗುಳು ಮೂರಾಗೇಣ ಅವನಿಗೆ. ಅಂದಂಗ ನೀನ್ ಹೆಂಡ್ತಿ ಆರಾಮದಾಳ? ಎಲ್ಲ ಆರಾಮದ. ಕೂಸ್ ಆರಾಮೈತ? ಬಾಯಪ್ಪ, ಬಿಸ್ಲಾಗ ದಣ್ಕೊಂಡು ಬಂದಿದಿ, ಒಂದ್ ತಮ್ಗೆ ಹಾಲು ಕಾಸ್ಕೊಡ್ತೀನಿ ಬಾಬು. ಬಾಯ್. ಅಂದಾಗ ಲಕ್ಷ್ಮಣ ಮರ್ತಾ ಬಿಟ್ಟಿದ್ನಿ. ಯಪ್ಪ ನಿನ್ ಕುಸ್ತಿ ಏನಾತಂತ ಏನು ವಿಷಯನ ಗೊತ್ತಾಗಲಿಲ್ಲ. ಕೇಳ್ತೀಯಲ್ವೇ ನನ್ನ ಎದುರಿಗೆ ನಿಂತ 10 ಜೋಡಿನೂ ನೋಡೋದ್ರಾಗ ಮಣ್ಣು ಮುಗಿಸಿದೆ. ಕವಣಿ ಎಸ್ತ ಇಟ್ಟಿದ್ರು. ಕೌಡಿ ಹೊಡೆಯೋದ್ರ ಗೊತ್ತು ಅಣ್ಣಂದು ಎತ್ತಿದ ಕೈ ಬೇ. ಯಪ್ಪ ಕವಣಿ ಯಾವ್ದಕ್ಕೆ ಹೊಡೆದೇವ್ ನಾನು? ಯವ್ವ ಅಲ್ಲೇ ಊರ್ ಹೊರಗೆ ಒಂದು ದೊಡ್ಡ ಹುಣಸಿ ಮರಕ್ಕೆ ಇಷ್ಟು ಸುಣ್ಣದ ಗುರ್ತು ಹಾಕಿದ್ರವ. ಆ ಗುರ್ತ ನೋಡಿ ಕವಣಿ ಕಲ್ಲಿಂದ ಹೊಡೆಯೋದು. ಅದು 300 ಮಾರು ದೂರ ನಿಂತ್ಕೊಂಡವೇ. ನೀನ ಹೊಡೆದೇನೋ? ಹೊಡಿಬೇಕು ಅಂತ ಬಂದು 1000 ಜನಕ್ಕೆ ಆಗ್ಲಿಲ್ಲವ. ನನ್ನ ಸರ್ತಿ ಬಂತು. ನಿನ್ನ ಆ ತುಳಸಿಗೇರಪ್ಪನ್ನ ಮೆಲಿಸಿ ಹೊಡೆದ್ರ ಗುರ್ತಿನೊಳಗ ಹೋಗಿ 4 ಬಳ ಸಿಗದ್ ಬಿತ್ತೇವ. ಕೂಡಿದ ಜನ ಎಲ್ಲ ನಿನ್ನ ಅಪ್ಪನ್ನ ಬಾಯಿ ತುಂಬ ಹಾಡಾಡಿಸಿದ್ರವೇ. ಹೌದಪ್ಪ ಹೌದು. ಶಕ್ತಿಯನ್ನ ಕುಟ್ಟಿ ಪುಡಿ ಮಾಡಿ ಅರ್ಧ ಕುಡಿದ ಆ ತುಳಸಿಗೇರಿ ಅಪ್ಪನ ದಯದಿಂದ ಹುಟ್ಟಿದವನಪ್ಪ ನೀನು. ನಿನ್ನಂಥ ಮಗನ ಹಡ್ದು ನನ್ನ ಹೊಟ್ಟೆ ತಣ್ಣಗಾತಪ್ಪ, ತಣ್ಣ. ಬಾಯಪ್ಪ ಹಾಲು ಕುಡಿಯೋದು. ಹೌದು, ಹಾಲು ಮಾಡ್ತೀಯ? ಒಂದು ಮಾತು ತಂಗಿಗೇನೋ ಒಂದು ಹೇಳಿ ಬಂದ್ಬಿಡ್ತೀನಿ. ಲಗುನೆ ಬಂದ್ಬಿಡ್ತೀನಿ. ಅವನು ಪುಸ್ಲಾಯಿಸಿ ಒಳಗ್ ಕಳ್ಸಿದಿ. ನನ್ನ ಹತ್ರ ಏನಿತ್ತು ಹೇಳೋದು? ನಿನ್ನ ಗಂಡ ಅದನ್ನಲ್ಲ ಮಾತಾಡ್ತಿಪ್ಪ, ನಾನು ನಾಚಿ ಬರ್ತೈತಿ. ತನ್ನ ಗಂಡನ ಹೆಸರು ಹೇಳಿದ ಕೂಡಲೇ ನನ್ನ ತಂಗಿ ತಾವ್ರೆ ಅಂತ ಮುಖ ಚಂದ್ರನ್ ಕಂಡಂಗತ್ತು. ಬಲು ಚೆಲುವಿ ನನ್ನ ತಂಗಿ. ತಂಗ್ಯಮ್ಮ ನಿನ್ನ ನನ್ನೂರ ನೋಟ ಒಂದೇ ಸಿಂಧೂರ ಬೆಳಗಿಸುವ ಬೆಳಕಮ್ಮ. ತಂಗ್ಯಮ್ಮ ನಿನ್ನ ನನ್ನೂರ ನೋಟ ಒಂದೇ ಸಿಂಧೂರ ಬೆಳಗಿಸುವ ಬೆಳಕಮ್ಮ.
ಒಂದೇ ಬಂಗಾರ ಬೆಳೆವಂತ ಅಣ್ಣಯ್ಯ. ಬಂಗಾರ ಬೆಳೆಯನ್ನು ಸೇರುವ ಧೀರ ಮುತ್ತಿನ ಧೀರ ಬಂಗಾರ ಬೆಳೆಯನ್ನು ಸೇರುವ ಧೀರ ಮುತ್ತಿನ ಬೆಳೆಯನ್ನು ಸೇರುವ ನಾಡಿಗೆ ನೀನೇ ದೂರಾದಿ ದೂರ ನೀನೇ ನನ್ನ ಶೂರಾದಿ ಅಣ್ಣಯ್ಯ ನನ್ನ ಬೆಳೆಯಾಗ ಬಂಗಾರ ಬೆಳೆಯಾಗಿ ಯಮ್ಮ ನಿನ್ನ ನನ್ನೂರ ನೋಟ ಒಂದೇ ತಿಂಗೋಳ ಬೆಳೆವಂತ ಅಣ್ಣಯ್ಯ. ಯಮ್ಮ ನಿನ್ನ ನನ್ನೂರ ನೋಟ ಒಂದೇ ಸಿಂಧೂರ ಬೆಳಗಿಸುವ ಬೆಳಕಮ್ಮ. ನೋಡು ಕುಸ್ತಿಗೆ ಹೋಗಿ ಬಂದಿದ್ದಿ ಭಾಳ ದೃಷ್ಟಿ ಆಗಿರ್ತೈತೆ ನಿನಗೆ ದೃಷ್ಟಿ ತೆಗಿತೀನಿ ಅವ್ವ ಅಡ್ಗೆ ಎಲ್ಲಾರ ಸಿದ್ಧ ಮಾಡಾಳ ಬಾ ಊಟ ಮಾಡು. ನರ್ಸವ್ವ ನರ್ಸವ್ವ ಅದೇನು ಮನ್ಯಾಗ ಅಯ್ಯ ಕಾಕಾರ ನೀವನ ಬರ್ರಿ ಬರ್ರಿ ಹಾ ಬರ್ರಿ ಕುಂಡ್ರಿ ಬರ್ರಿ ಹಾ ಇರ್ಲಿ ಇರ್ಲಿ ಆ ಚಾಪೆ ಹಾಸ್ಲೇನ್ರಿ ಏ, ಬೇಡ ಕೌದೆ ಹಾಸ್ಲೇನ್ರಿ ಬೇಡವ ಮನಿನ ನಮ್ದಂದ್ಮೇಲೆ ಕುಂದ್ರು ಅಷ್ಟೇ, ಹೌದು, ಕುಂದ್ರು ಹೌದು. ಅಷ್ಟೇ. ಆ ಕುಸ್ತಿಗೆ ಹೋದ ಲಕ್ಷ್ಮಣ ಇನ್ನೂ ಬಂದಿಲ್ಲ ನಾವ ದಡ್ರಂಡೆ ಗಂಡ ಇಲ್ಲ ಬಾರ ತಲೆ ತುಂಬಿಕೊಂಡು ಊರೂರು ಅಲ್ಲಿ ತನ ತೀರ್ತು ಇಲ್ಲ ಅವ್ರವನು ಹೆಣ ಬಿದ್ರು ಅವನ ಕಣ್ಣಿನ ಹಬ್ಬನ ನರ್ಸವ್ ಎಲ್ಲಿ ಒಳಗದಾಳ್ರಿ ಕರ್ಲೇನ್ರಿ ಕರಿವ ಯವ್ವ ಯವ್ವ ಬೇ ಕಾಕರ್ ಬಂದಾರ ಬಾ ಅಲ್ಲಿ ನೋಡಿ ಅಲ್ಲಿ ಕಾಕರ್ ಬಂದಾರ ನಮಸ್ಕಾರ ಏ ಅವ್ರು ಕುಂದ್ರಂಗ ಹ? ಅಲ್ಲ ಕಂಬಳಿ ಹೋಗಿ ಅಲ್ಲೇ ಏ ಅವ್ರು ಕುಂದ್ರಕ್ ಬರ್ಲಾರ್ದಂಗ ಇರ್ಲಿ ಇರ್ಲಿ ಮನಿನ ನಮ್ದಲ್ವಾ ಕುಂದ್ರು ದೊಡ್ಡ ಅಷ್ಟೇ ಪುರ ಬಿಟ್ರು ಆಗೈತೆ ಅಷ್ಟೇ ಹಾ ಹಾ. ಅಲ್ಲ ನರ್ಸವ್ವ ಯಪ್ಪ ನಿನ್ನೆ ಮಗಳನ್ನ ಕರ್ಕೊಂಡು ತುಳಸಿಗೇರಿ ಹನುಮಪ್ಪ ಹೋಗಿದ್ದಂತ ಹೋಗಿದ್ದೀವ್ರಿಪ್ಪ ಅಪ್ಪನ ದರ್ಶನ ಪಡ್ಕೊಂಡು ಬಂದೀವ್ರಿ. ವರ ಕೊಟ್ನೇನವ ಹನುಮಪ್ಪ ಯಾಕ್ರಿಪ್ಪ ಹಿಂಗಂತೀರಿ ಇಂದಿಲ್ಲ ನಾಳೆ ಕೊಟ್ಟಾನಲ್ರಿ. ಹಿಂದಿಲ್ಲ ನಾಳೆ ಹಾಕುವ ಇವತ್ತ ಈಗ ನನ್ನ ಕೈಯಾಗ ಕೊಟ್ಟು ಕಳ್ಸ್ಯಾನ ಒಯ್ದು ನರ್ಸವ್ ಕೊಡು ಅಂತ ಹೇಳಿ ಏನ್ರಿಪ್ಪ ಹಾ ಹಾ? ಏನ್ ಮಾತಾಡತ್ತೀರಿ ನೀವು? ಇನ್ನೇನ್ ನರ್ಸವ್ವ ಇಸ್ಕೊಳವ ಬಂಗಾರದಂತ ಅರಗಿಡಿಯನ್ನು ಹಡ್ದು ಆ ನಮ್ಮಂತವ್ರನ್ನೆಲ್ಲ ಅಳಿಯಂದ್ರನ್ನ ಮಾಡಿಕೊಂಡು ತೂಗು ಮಂಚದ ಮೇಲೆ ಕುಂತು ತೂಗಿಸ್ಕೊಳ್ಳೋ ಕಾಲು ಬಂದೈತಿವ ನಿನಗೀಗ ಆ ತುಳಸಿಗೇರಿ ಹನುಮಪ್ಪನ ವರಪ್ರಸಾದದಿಂದ ಯಪ್ಪ ನೀವೇನು ಮಾತಾಡಕತ್ತೀರೋ ಏನು ನನಗಂತೂ ದಿಕ್ಕ ತಪ್ಪೈತ್ ನೋಡ್ರಿ. ಅಲ್ರಿ ತೂಗು ಮಂಚ ಅರಮನಿ ನಿಮ್ಮಂಥ ಅಂದ್ರು ಅವೆಲ್ಲ ನಮ್ಮಂಥ ಬಡವ್ರಿಗೆ ಎಲ್ಲಿ ಸಿಕ್ಕವ್ರಿ ಯಪ್ಪ. ನೋಡ್ ನರ್ಸವ್ವ ಸಿಗದ ಏನು ಮಾಡ್ತಾವು ಕಪ್ಪು ಕಲ್ಲಲ್ಲಿ ಬಂಗಾರ ಕೆಸರಿನಲ್ಲಿ ಕಮಲ ಹುಟ್ಟಿದಂಗ ಈ ಪದ್ಮಿನಿ ಜಾತಿ ಸ್ತ್ರೀ ದುಂಡವು ನಿನ್ನ ಹೊಟ್ಟಾಗ ಹುಟ್ಟಿ ಬಂದಾಳ ಅಂದ ಮೇಲೆ ನೀನು ಈ ಊರು ಒಡತಿವ ನೀನು ಒಡತಿ ಹೋಗ್ರಿಪ್ಪ ಮತ್ತೂ ನೀವು ನನಗೆ ತಿಳಿಲಾರ್ದಂತ ಮಾತಾಡಕತ್ರಿ. ಸ್ವಲ್ಪ ತಿಳಿಯೋಂಗ್ ಬಿಡಿಸ್ರಿ. ನಾ ಹೇಳ್ತಂತೇಳಿ ಅವರು ಚಂದಂಗ ಹೇಳಕತ್ತಾರ ಏನೇನ ತಿಂದು ಏನೇನೇನ ಮಾತಾಡಕತ್ತಾರ ನಿನಗೆ ನೆಗಡೆಗೆತ್ತಲ್ಲ ಅವ್ರು ಹೊಲಸ್ನಾರು ಮಾತು ನಿನ್ನ ಮೂಗಿಗೆ ಬಡಿವಲ್ತ ಅಷ್ಟ. ನರಸವ್ವ ನಾ ತಿಂದದ್ದು ಯಾಲಕ್ಕಿ ಅದದ ವಾಸನೆ ಬರಾಕತ್ತದ ನೀನು ಮೂಗು ಮುಚ್ಚೋಳಕ್ಕೆ ಹೋಗ್ಬೇಡ ಹೋಗ್ಬೇಡ. ನೋಡ್ ನರಸವ್ವ ದುಂಡವ್ ಹೇಳ್ದಂಗ ದುಂಡವನ್ನ ದೇವ್ರಿಗೆ ಬಿಡು ಗೌಡ್ರು ದುಂಡವನ್ ಕೂಡ ಮಿಶ್ರಾಗ್ತಾರೆ. ನೀನು ಈ ಊರು ಒಡತಿ ಹಾಕಿದಿ ನಿನ್ನ ಮಗನ ಧೈರ್ಯಕ್ಕೆ ಮತ್ತಷ್ಟು ಬೆಲೆ ಬರ್ತದೆ ಒಪ್ಪಿಕೊಂಡ್ಬಿಡು ನರಸವ್ವ ಎಲ್ಲ ಸುದ್ದು ಮಾಡ್ತೀನಿ ಒಪ್ಪಿಕೊಂಡ್ಬಿಡು ಅಂದ್ರ ದೇವ್ರಿಗೆ ನನ್ನ ಬಿಡು ಅನ್ನಕತ್ತಾರ ಕಾಕರ್ ಯಾಕ್ರಿ ಕಾಕರ ನೀ ಜಾಣಿದಿ ನೋಡಿ ಹೌದೌದು ತಿಳ್ಕೊಂಡು ನೀನು ಅಷ್ಟು ತಿಳಿಲಿಲ್ಲದ್ರ ಹೆಂಗ್ರಿ ಹೇಳಿ ಕೇಳಿ ಬೇಡರ ಬಂಟ ಲಕ್ಷ್ಮಣನ ತಂಗ್ಯದ ನೀ ಅಷ್ಟು ತಿಳಿಲಿಲ್ಲದ್ರ ಹೆಂಗ್ರಿ ಅನ್ನಂಗ ಕಾಕರ ಒಟ್ಟಿಗೆ ತಿಂತೀರಿ ಅಲ್ವೇ ಒಟ್ಟಿಗೆ ಅಲ್ಲಿ ಏನ್ ತಿಂತಾರ ಅಂತ ಕೇಳಿದೆ ನೋಡು ಅವ್ರು ಎಷ್ಟಾಗ್ಲಿ ಹಿರಿಯರದಾರ ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡೋದು ಕಲಿ. ಅದಕ್ಕೆ ಏನ್ ತಿಂತೀರಂತ ಆಕಿ ಅಂತಾಳ ಏನ್ ಅಂದಾಳ ಹೇಳ ಅದನ್ನಾರ ಹೇಳ ಅಲ್ಲ ನೀವು ತಿಂಬುದ ಬೇರೆ ನಾವು ತಿಂಬೋದ ಬೇರೆ ಅದಕ್ಕೆ ಆಕಿ ಕೇಳಿದ್ಲು ನೀವು ಹೊಟ್ಟಿಗೆ ಏನ್ ತಿಂತೀರಿ ಅಂತ ನೋಡ್ರಿಪ್ಪ ಈಗಾಗಲೇ ಈ ದುಂಡವನ್ನ ರಡಟ್ಟಿ ಅಲ್ರಿ
ಅವ್ರು ಏನ್ ತಿಂತಾರೆ ಕೇಳ್ತೀನಿ ತಡಿ ಬಂದಿಟ್ಟು ಸರ್ದಾರ ಸರಿ ನೀ ಸರ್ದಾರ ಸರಿ ಅಲ್ವಾ? ಏಯ್ ನೆಗ್ಗಿದ ಡಬ್ರಿ ಅಂತವನ ಜಾಡ್ಸ್ ಒಂದು ಒತ್ತ ಹೋದ್ನೆ ಅಂದ್ರೆ ಹೋಗಿ ಮಂದ್ಯಾಗ ಬಿದ್ದೀನಿ ನೀನು ಈ ವಯಸ್ಸಿನಾಗ ನೀನು ನಿನ್ನ ಗೌಡ ಮಿಶ್ರ ಆಕಾರಂತ ಮಿಶ್ರ ಅಯ್ಯ ನಿನ್ನ 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 ಅಲ್ಲ ದೊಡ್ಡವ್ರಿಗೆ ಹೆಂಗ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ ನಿಂಗೆ. ಅದು ದೊಡ್ಡದ ನಾ ಎಲ್ಲ ಮಾತಾಡ್ತೀನಿ ಸುಮ್ಮನೆ ಮಾತಾಡುವ ಯಪ್ಪ. ಈ ದುಂಡವನ ಈಗಾಗಲೇ ರಡರಟ್ಟಿ ಕೊಟ್ಟು ಮಾತುಕತೆ ಎಲ್ಲ ಮುಗ್ದೈತ್ರಿ. ಒಂದ್ ವೇಳೆ ಹಾದ ವರ್ಷ ಮಳಿ ಬೆಳಿ ಚಲೋ ಬಂದಿತ್ತು ಅಂದ್ರ ಈಕಿ ಮದುವೆ ಮುಗಿದು ಹೋಗ್ತಿತ್ರಿ. ಈ ವರ್ಷ ಏನ ತ್ರಾಸ ಆದ್ರೂ ಈಕಿನ ಮದುವೆ ಮಾಡಿ ಮುಗಿಸಿ ಬಿಡುನು ಅಂತನ್ರಿ ನನ್ನ ಮಗ ಲಕ್ಷ್ಮಣ. ಅವನ ಮದುವೆನ ಸನೇಕ್ ಬಂದೈತಿ. ಜತ್ ಸರ್ಕಾರದವ್ರು ತಗೊಂಡು ಜೈಲಿಗೆ ಕರ್ಕೊಂಡು ಹೋಗಿ ಅವನ ಮದುವೆನ ಪೊಲೀಸರು ಮಾಡ್ತಾರ. ಏನ್ ಹೇಳತ್ರಿಪ್ಪ? ನನ್ನ ಮಗನ ಯಾಕೆ ಪೊಲೀಸರು ಹಿಡ್ಕೊಂಡು ಹೋಗ್ತಾರ? ಅಂಥ ತಪ್ಪು ನನ್ನ ಮಗ ಏನ್ ಮಾಡ್ಯಾನ್ರಿ? ಇನ್ನೂ ಏನ್ ಮಾಡ್ಬೇಕು ನಡ್ಸವ? ತಾನು ಮಾಲೀಕರ ಮನ ಬಂದಂಗ ಗೌಡ್ರನ್ನ ಬೈದ ಹೊಡೆದ ಒದ್ದ. ಆಗ ಗೌಡ್ರು ಅವನ್ನ ಜೈಲಿಗೆ ಕಳಿಸ್ತಿದ್ರು. ನಾನಾ ನಿನ್ನ ಮುಖ ನೋಡಿ ತರ್ಬೇನಿ. ನೋಡುವ ನರ್ಸವ್ವ, ನಿನ್ನ ಮಗಳು ದುಂಡವನ್ನ ಗೌಡಿಗೆ ಒಪ್ಪಿಸು. ಎಲ್ಲ ಸುದ್ದ ಆಕೈತಿ. ನಾನೆಲ್ಲ ಸುದ್ದ ಮಾಡ್ತೀನಿ, ಒಪ್ಪಿಸು. ಅಣ್ಣ ಲಕ್ಷ್ಮಣ ಇವನಲ್ಲ ಅಲ್ಲ, ನೀ 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 ಜತ್ತಿಂದ ಯಾವ ಬಂದಿಪ್ಪ? ಬಂದ್ರಿ ಚೌಡಿಂದ, ಅದನ್ನ ಮೊದ್ಲು ಹೇಳ್ರಿ. ಅಣ್ಣ ಅವ್ ಹೇಳಂಗಿಲ್ಲ, ನಾ ಹೇಳ್ತೇನೆ ಕೇಳು. ಗೌಡಗ ಏ ಸುಮ್ಮಿರ್ವೆ, ಹಿಂಗೆ ಇದ್ದಿದ್ದ ಹಾರಾಡಕತ್ತಾವ ಮುತ್ತೊಡೆಗಳು. ಇವದಲ್ಲ ಆ ಗೌಡಗ ನಾನು ಹಾಕ್ಬೇಕಂತ ಹೇಳಕತ್ತ ನೋಡು. ಅಲ್ಲ ಲಕ್ಷ್ಮಣ, ನನ್ನ ಮಾತರ ಕೇಳು, ವಿಚಾರ ಮಾಡು. ನಿಮ್ಮ ಧರ್ಮದೊಳಗ ಹೆಣ್ಣುಗಳನ್ನು ದೇವ್ರಿಗೆ ಬಿಡೋ ಪದ್ಧತಿ ಅದ. ಆ ಪದ್ಧತಿ ಪ್ರಕಾರ ದುಂಡವನ್ನು ದೇವ್ರಿಗೆ ಬಿಟ್ಟು ನನಗೆ ಕೊಡ್ತಾಳೋ ಇಲ್ಲೋ ಕೇಳ್ಬಾ ಅಂತೇಳಿ ಗೌಡ್ರು ಕಳ್ಸ್ಯಾರಪ್ಪ. ನಾನೇನು ಬೇಕಂತ ಬಂದಿಲ್ಲಪ್ಪ. ನಾನು ಪದ್ಧತಿ 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 ಅಂತ ನಮ್ಮಂತ ಏನು ತಿಳಿಯಲಾರ ಜನಕ್ಕ ಪದ್ಧತಿ ಅಂತ ಹೇಳಿ ದೇವ್ರ ಹೆಸರಿನಾಗ ಸುಳ್ಳಾರನ್ನ ಬಿಡಿಸ್ತೀರಿ. ಆ ದೇವ್ರ ಸುಳ್ಳಾರನ್ನ ಬೇಡ್ತಾನ. ಸುಳ್ಳಾರ ಬೇಕು ಅನ್ನಂಗಿದ್ದಿದ್ರ ನಮ್ಮ ಹೆಣ್ಮಕ್ಳೇನು ನಿಮ್ಮ ಹೆಣ್ಮಕ್ಳೇನು ಸುಳ್ಳಾರನ. ಏ ಕುಲಕರ್ಣಿ, ಕಾಲ ಬದಲಾಗೈತೆ ಮಗನ, ನೋಡು ಕಂಡಡಿರಿ. ಲಕ್ಷ್ಮಣ, ನೀವು ದೇವದಾಸಿಯರು ವಂಶದವರು, ನಾವು ಅರ್ಚಕರ ವಂಶದವರು. ನೀವಿರುವುದ ನಮ್ಮ ಸೇವಾ ಮಾಡಾಕ, ನೀವಿರುವುದ ನಮ್ಮ ಸುಖ ಭೋಗಕ್ಕಾಗಿ. ಇದು ನಾ ಹೇಳೋ ಮಾತಲ್ಲಪ್ಪ, ಇದು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಂತ ಪದ್ಧತಿ ಇದು. ಲಕ್ಷ್ಮಿಯ ಗೌಡನ್ ಹೊಡೆದಂಗ ನನ್ನ ಹೊಡೆದ ಮಗನ. ಅಣ್ಣ, ಪೊಲೀಸ್ನವ್ರು ಬಂದು ನಿನ್ನ ಹಿಡ್ಕೊಂಡು ಹೋಗ್ತಾರಂತ ಕರೆಯೇನ ಅಣ್ಣ ಈ ಮಾತು? ಹೌದೇನೋ ನನ್ನ ಮಗನ? ಯಪ್ಪ ಖರೆ ಏನು? ಒಂದ್ ವೇಳೆ ಹಂಗೇನಾದ್ರೂ ಆದ್ರ ನಾವು ಜೀವದಿಂದ ಉಳಿಯುವುದಿಲ್ಲಪ್ಪ, ನಾವು ಜೀವದಿಂದ ಉಳಿಯುವುದಿಲ್ಲ. ಹೌದಣ್ಣ, ಈಗ ಹೋದಲ್ಲ ಈ ಕುಲಕರ್ಣಿನ ಹೇಳೋದ ನೀನು ಸಬ್ ಕವಿ ಕಚೇರಿ ಸುಟ್ಟಿ ಅಂತ. ಅಷ್ಟ ಅಲ್ಲ, ಆ ಕುಲಕರ್ಣಿನ ಬಡ್ದಿ ಅಂತ. ಅದಕ್ಕೆ ಇಂಗ್ರೇಜರು ದಂಡ ಕರೆಸಿ ನಿನ್ನ ಒಳಗೆ ಹಾಕಿಸ್ಬೇಕಂತೇಳಿ ಕಾಯಕತ್ತಾರಂತ ಅಣ್ಣ. ನೋಡಿಲಿ, ನೀನೇನು ಹೆದರ ಬೇಡ. ನಾನು ಜೈಲಿಗೆ ಹೋಗೋದಾದ್ರ ಈ ಊರಾಗ ಏನ್ ಮಾಡಿ ಹೋಗ್ಬೇಕ ಮಾಡೇ ಹೋಗ್ತೇನೆ. ಇಲ್ಲ ಅಣ್ಣ ಇಲ್ಲ. ನೋಡು, ಮೊದ್ಲ ನಿನ್ನ ಮೇಲೆ ಕೆಂಡ ಕಾರ್ತಾರ, ಈಗ ನನ್ನ ಮೇಲೂ ಕಂಡಿಟ್ಟಾರ. ಒಂದ್ ವೇಳೆ ಆ ಪೊಲೀಸ್ನವ್ರು ಏನಾರ ನಿನ್ನ ಜೈಲಿಗೆ ಹಿಡ್ಕೊಂಡೋಗಿದ್ದ ಕರೆ ಆದ್ರ ಆ ಗೌಡ ಕುಲಕರ್ಣಿ ಸೇರಿ ಬೀದಾಗಿ ಎಳೆದಾಡಿ ಬಿಡ್ತಾರೆ ಹೆಣ್ಣ ನನ್ನ. ಕಣ್ಣೀರ್ ಹಾಕಿದ್ರ ನೀನು ಆಡ್ಬೇಕ. ನೋಡವ್ವ,
ನಿನ್ನ ಶೀಲಕ್ಕಾಗಲಿ ಬೇರೆ ಯಾರ ಮನೆ ಹೆಣ್ಮಕ್ಳ ಶೀಲಕ್ಕಾಗಲಿ ನಮ್ಮವರಾಗಲಿ ಬೇರೆಯವರಾಗಲಿ ಕೈ ಹಾಕಿದ್ದ ಅಂದ್ರ ಅಂದ ಅವ್ರ ರಕ್ತದಿಂದ ಈ ಅಬ್ಬರಿಸಿ ಬಂದವರು ಕೊಬ್ಬಿದ್ದೆ ಹಣ ಮಾಡಿಬಿಡ್ತೀನಿ. ಏನು ಚಿಂತೆ ಮಾಡಬೇಡ್ರಿ, ನಡ್ರ. ಈ ಕುಲಕರ್ಣಿ ಇನ್ನೂ ಬರ್ಲಿಲ್ಲ. ಹೋದ ಕೆಲಸನ ಹಣ್ಣ ಮಾಡ್ಕೊಂಡ್ಬರ್ತಾರ. ಯಾಕಂದ್ರೆ ತುಪ್ಪ ತಿಂದು ತಿಳಿಯಲ್ಲ. ಬರ್ಲಿಲ್ಲಲ್ಲ. ಆ ದುಂಡವ ಒಪ್ಪಿ ಗೌಡ ಈ ಗೌಡ ತನ್ನ ಸ್ವರ್ಗ ಲಕ್ಷ್ಮಿ ನನ್ನ ಅಡಿಗೆ ಆಗಿಬಿಟ್ರೆ ಈ ಊರಾಗ ನನ್ನ ಯಾರು ಹಿಡಿದರು. ಬಂದ್ರು ಬಂದ್ರು ಹೋದ ಕೆಲಸ ಹಣ್ಣು ಮಾಡಿಕೊಂಡ ಬಂದ್ರು. ಬಿಸಿಲು ಭಾಳ ಐತಿ. ಬಿಸಿಲಿನ ಜಳ ತಡಿಲಾರದ ಮೈಯನ್ನು ಕೋಟ ತೆಲಿಗೆ ಹಿಡಿದ ಕುಲಕರ್ಣ್ಯಾರ ಹೋದ ಕೆಲಸ ಹಣ್ಣಾತ ಹೋದಲ್ರಿ. ಹಣ್ಣಾದ್ರೆ ನೆಳ್ತೀರಿ ಯಾಕ? ಹೌದ್ರ ವ್ಯವಸ್ಥಾನ ಬೇಷ ಮಾಡಿ ಕಳಿಸಿದವ. ಏನಂದ್ರಿ ಏನಂದ್ರಿ ಅಂತೀರಲ್ರಿ ನೀವು ಗೌಡ್ರ? ಯಾಕ್ರಿ? ಕೆಲಸ ಅಯ್ಯಯ್ಯೋ ಯಪ್ಪ, ಕೆಲಸ ನಿಮ್ಮದು ಮೈ ಹಣ್ಣಾದ ಅಂದ್ರ ಲಕ್ಷ್ಮಿ ನಿಮ್ಮನ್ನ ಬಡದ ಕಳ್ಸ್ಯಾನ ಬಿಡ್ರಿ. ಹ್ಞೂನ್ರಿ ಗೌಡ್ರ. ಆ ಕಾರ್ತಿಕ್ ಶನಿವಾರ ದಿವಸ ತುಳಸಿಗೇರಿ ಹನುಮಪ್ಪನ ಕೈಯಾಗ ನೀವೇನು ಸಿಕ್ಕಿದ್ರಲ್ಲ, ನಿಮ್ಮನ್ನವ ಏನೇ ನಿಮ್ಮ ಬಾಯಿಂದ ಅನಿಸಿದ್ನೋ ಅದನ್ನೆಲ್ಲ ನನ್ನ ಬಾಯಿಂದನೂ ಅನ್ಸೇ ಕಳ್ಸ್ಯಾನ. ಹೌದ್ರಿ ಗೌಡ್ರ, ಅವ ಈ ನಮೂನಿ ಎಲ್ಲಾನು ಅನಿಸ್ ಕಳ್ಸ್ಯಾನ ನೋಡ್ರಿ ಗೌಡ್ರ. ನೀವೇನೇನಂದ್ರಲ್ಲ ಅದಷ್ಟು ನನ್ನ ಬಾಯಲ್ಲೇನು ಅನಿಸ್ ಕಳ್ಸ್ಯಾನ ಗೌಡ್ರ. ಅಯ್ಯೋ ಶ್ರೀರಾಮಚಂದ್ರ, ಯಾಕ್ರಿ ಕಾಳ ನಾವು ಯಪ್ಪ ಬಡತನ ಲಕ್ಷ್ಮಿ ಅಂದು ಬರಬ್ಬರಿ ಹಣತೈತಿ ಗೌಡ್ರ. ಹೋಗಿ ಮೂಲ ವಿಷಯಕ್ಕೆ ಕೈ ಹಾಕಿದ್ದ ತಡ ಅಯ್ಯಯ್ಯೋ ಬ್ಯಾಡ, ಆ ಪಜಿತಿ ಬ್ಯಾಡ್ರಿ ಅಪ್ಪ. ಬೇಕಾರ ಯವ್ವ ಮೈ ಹಿಡಿದು ನೋಡಿ, ಜ್ವರ ಜ್ವರ ಬಂದವ. 108 ಇರ್ಬೇಕು. ಬೆಂಕಿ ಆಗೈತಲ್ರಿ ಮೈ. ಆಗೈತಿ. ಇನ್ನ ಈ ದೋತ್ರ ಚುಂಗ್ ಹಿಡಿದು ನೋಡ್ರಿ ಇಲ್ಲೇ ತಪ್ಪನ ತೋದು ತಟ 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 ಅಂತ ಬೀಳಾಕತ್ತೈತಿ. ಹುಚ್ಚಿನ ಹೋಯ್ಕೊಂಡ ನೀವು ಕುಲಕರ್ಣಿ. ಇನ್ನ ಆ ಹಿಂದಿಂದಂತೂ ಆ ಶ್ರೀರಾಮಚಂದ್ರನ ಸ್ವಚ್ಛ ಮಾಡ್ಬೇಕು ಯಪ್ಪ. ಅದಕ್ಕೆ ನಾರಾಕತ್ತಿ ಕುಲಕರ್ಣ್ಯರ, ನೀವು ನಡ್ರಿ ಮನಿಗೆ. ನಾನು ಹೋಗಿ ಆ ಲಕ್ಷ್ಮಣ ಕಂಡು ಬರ್ತಾನೆ. ಗೌಡ್ರ, ಶ್ರೀರಾಮಚಂದ್ರ ಗೌಡ್ರ, ನೀವ್ಯಾಕೆ ಅವನು ಕಾಣಕ್ಕೆ ಹೋಗ್ತೀರಿ? ಅವನ ನಿಮಗೆ ಭೇಟಿ ಆಗಕ್ಕೆ ಬರ್ತಾನ. ಯಾಕಂದ್ರೆ ಅವನ ತಂಗಿ ಮೇಲೆ ಕಣ್ಣಿಟ್ಟಿರು ನೋಡಿ ನೀವು. ಅದಕ್ಕೆ ಕುಲಕರ್ಣ್ಯರ, ಓರಿ ನನ್ನ ಒಂದು ಕಣ್ಣು ಅವನ ತಂಗಿ ಮ್ಯಾಲಿದ್ರ ಇನ್ನೊಂದು ಕಣ್ಣು ಸದಾ ನನ್ನ ಕಣ್ಣು ಅವನ ಮೇಲೆ ಐತಿ. ಹೊಚ್ಚೊಚ್ಚರ ಕೆತ್ತೆ ಬಜಿ ಮಾಡಿದ ಅಂದ್ರ ಅವನು ಹೊಟ್ಟಿಲ್ಲ ಗೌಡ್ರ, ನಮಗ ಅವನು ಇದ ಮಾತ ಹೇಳಿ ಕಳ್ಸ್ಯಾನ್ರಿ. ಲೇ ಕುಲಕರ್ಣಿ, ನೀನು ಗೌಡ ನನಗೆ ಹೆದರಿ ಹಿಂದಕ್ಕೆ ಸರಿದ್ರಿ ಬೇಷಾತು. ಇಲ್ಲ ಅಂದ್ರೆ ಈ ಊರಾಗ ನೀವು ಬಾಳೆ ಮಾಡೋದು ಕಠಿಣ ಐತಲೇ ಮಗನ.
ಚಾವಡಿ ಕಂಬ ಕಟ್ಟಿ ಕೆರಗಾಲಿಲ್ಲೇ ಉದಿತೀವಲೇ ನೆನಪಿಟ್ಟುಗೋರ್ಲೆ ಕುಲಕರ್ಣಿ ಅಂತ ಗೌಡ್ರ ಈ ನಮೂನಿ ಈ ರೀತಿ ಅಂದು ಒಂದು ನಮೂನಿ ಎಲ್ಲಿ ಬೇಕಲ್ಲಿ ನನ್ನ ಜಡ್ಜಿ ಕಳ್ಸಪ್ಪ ಅವ ಹಿಂಗೆ ಮಾಡ್ತಾನ ಅನ್ನೋದು ನನಗೆ ಮೊದಲ ಗೊತ್ತಾಗಿದ್ರ ಶ್ರೀರಾಮಚಂದ್ರನ ಆಣೆಯಾಗಿಯೂ ನಾ ಇಲ್ಲಿ ಕೆಲ್ಸಕ್ಕೆ ಕೈ ಹಾಕ್ತಿದ್ದಿಲ್ರೋ ಯಪ್ಪ ಹಾಕ್ತಿದ್ದಿಲ್ಲ ಕುಲಕರ್ಣ್ಯರ ಗೌಡ್ರ ನಾವು ಅವ್ ಹೆದರಿ ಹಿಂದಕ್ಕೆ ಸರ್ದ್ವಿ ಬೇಷಾತು ಇಲ್ಲ ಅಂದ್ರೆ ಹಾಡೇ ಹಗಲೇ ನಮ್ಮನಿಬ್ಬರನ್ನು ಕಚ್ಚ 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 ಅಂತ ಕಡದು ಹೆಡಿಗಿ ತುಂಬಿ ಜೈಲಿಗೆ ಹೋಗ್ತಾನೆ. ಯಾಕಂದ್ರೆ ಇದನ್ನ ಸುಣ್ಣದ ಗಾಡಿ ಮೇಲೆ ಬಟ್ಟಿಟ್ಟು ಹೇಳ್ತೀನಿ ಗೌಡ್ರ, ನೋಡ್ರಿ ಏನೋ ಆಗಲಿ ಅಂತ ನೀವು ಸರ್ಕೊಂಡ್ರಿ ಬೇಷಾತು, ನೋಡೋನು ಮಾಡೋನು ಅಂದ್ರಿ ಆ ದಡ್ಡ ರಂಡೆ ಗಂಡದ ಕೆಲಸ ಆತನೋದ. ಇನ್ನ ನಿಮ್ಮ ತಲೆ ನನ್ನ ತಲೆ ಏನು ಬಂತ್ರಿ ಇದ್ರಾಗ? ಇದಕ್ಕೆ ನಿಮ್ಮ ತಲೆನ ಮತ್ತು ಏನಾದ್ರೂ ವಿಚಾರ ಮಾಡ್ರಿ ಕುಲಕರ್ಣ್ಯರ, ಏನಾದ್ರೂ ವಿಚಾರ ಮಾಡ್ರಿ. ಹಿಂಗಂದ್ರೆ ತಡ್ರಿ ಹಂಗ ನಿಮ್ಮ ತಲೆ ನಮ್ಮ ತಲೆ ಎರಡು ಸೇರಿಸಿ ಒಂದ ತಲೆ ಮಾಡಿ ರಿಪೋರ್ಟ್ ಬರೆದು ಜತ್ ಸರ್ಕಾರಕ್ಕೆ ಓಡಿಸು ನಡ್ರಿ ಗೌಡ್ರ. ಬರ್ರಿ ರಿಪೋರ್ಟ್ ಬರೋದು ಜತ್ ಸರ್ಕಾರಕ್ಕೆ ಕಳಿಸೇ ಬಿಡೋಣ. ನೋಡ್ರಿ ಬರ್ರಿ ಹೋಗೋಣ. ನೋಡ್ರಿ ಅಲ್ರಿ ನನಗಿಟ್ಟು ಪೆಟ್ಟಾಗೈತಿ ಕರ್ಕೊಂಡು ಹೋಗಲ್ರು ನೋಡ್ರಿ, ಮುಂದೆ ಹೋಗ್ಬಿಟ್ರು ಅವರು. ಎಂತ ಸ್ವಾರ್ಥಿ ಗೌಡ್ರು. ಲೇ ಒಂಟೇಲಿ ದುಂಡವನ್ನ ನರ್ಸವನ್ನ ಕರ್ಕೊಂಡ್ ಬಂದಿನ್ರಿ. ಬೇಷ್ ಮಾಡಿದ್ದಿ. ಅಂದಂಗ ಒಂಟೇಲಿ ಅಲ್ಲಿ ಊರಕ್ಷಾಗ ಫೌಜ್ದಾರ್ ಸಾಹೇಬ್ರು ಬರ್ತಾರ, ಅಲ್ಲೇ ಕುಲಕರ್ಣ್ಯರು ಅದಾರ, ನೀನ್ ಅಲ್ಲಿ ಹೋಗು. ನನ್ನ ಮಗ ಲಕ್ಷ್ಮಣ ಇಲ್ಲೇ ಚಾವಡ್ಯಾಗದಾನಂತ ಹೇಳಿ ಕರ್ಕೊಂಡು ಬಂದಿ. ಎಲ್ಲದಾನಪ್ಪ ನನ್ನ ಮಗ? ನಿನ್ನ ಮಗ ಲಕ್ಷ್ಮಿಯ, ನಿಮ್ಮಣ್ಣ ಲಕ್ಷ್ಮಿಯ ಸತ್ತು ಸುಡುಗಾಡ ಕಂಡ. ಹೊಂಟಿಲ್ಲ ಪಣ್ಣ, ನಿಮ್ಮ ಅಣ್ಣ ನನ್ನ ಬಾ ಅಂತೇಳಿ ನಮ್ಮನೇಲಿ ಕರ್ಕೋಬಹುದು. ಚಾವಡ್ಯಾಗ ಗೌಡರ ಹತ್ಯಕ್ಕೆ ಹಾಕಿ ಹೊಂಟಿಯಲ್ಲ, ನಿನಗೂ ನನ್ನ ಸರಿ ಮಕ್ಕಳದವೇಪ್ಪ. ಆ ದೇವ್ರು ನಿನಗೆ ಒಳ್ಳೇದು ಮಾಡ್ಲಿ. ಬಾಯಿಗೆ ಬಂದ ತಗೊಳ್ತಿ ಏನೋ ಒದ್ದೆ ಅಂದ್ರ ಹೊಡಿಗೋಡಿ ಹೋದಿ. ಇದು ನಿಮ್ಮ ಅಪ್ಪನ ಮನೆ ಅಲ್ಲ, ಚಾವಡಿ. ಹುಷಾರಿಂದ ಮಾತಾಡು ಗೌಡ್ರ. ಇದು ಚಾವಡಿ. ಇಲ್ಲಿ ನ್ಯಾಯ ಅನ್ಯಾಯ ಪಾಪ ಪುಣ್ಯದ ಲೆಕ್ಕ ಹಾಕುದ್ರ ಸಲುವಾಗಿ ದೇವರು ಯಾವಾಗಲೂ ಇಲ್ಲಿ ನೆಲೆಸಿರ್ತಾನ. ನಮ್ಮಂತಹ ಬಡವ್ರ ಮೇಲೆ ಯಾಕ್ರಿ ಅಪ್ಪ ನಿಮ್ ಸಿಟ್ಟು? ನಿಮ್ಮ ಕಾಲ್ ಕೆಳಗ್ ಬದುಕವ್ರು ನಾವು. ನೀವು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತೀರಪ್ಪ. ನರಸವ್ವ, ನಾ ಹೇಳ್ದಂಗೆ ಕೇಳ್ಕೊಂಡು ಹೋಗಿಯ? ಹಂಗಾದ್ರೂ ಒಂದು ಕೆಲಸ ಮಾಡು, ಈ ನಿನ್ನ ಮಗಳ ದುಂಡಿ ನನಗೆ ಮೈ ಒಪ್ಪಿಸ್ಬೇಕು. ಇದು ಒಂದು ಮಾತು ಬಿಟ್ಟು ಮಾತಾಡ್ರಿ ನೀವು. ಲೇ ಮಗನ ದುಂಡ್ಯ, ನಡೀನಿ ನಡಿಯಲೇ. ನಾನ ಈ ದುಂಡಿ ಕೂಡ ಸ್ವಲ್ಪ ಚಕ್ಕಂದ ಆಡ್ತೇನೆ. ನಮ್ಮನ್ನ ದೇವರ ಕಾಪಾಡ್ಬೇಕೇವ, ನಮ್ಮನ್ನ ದೇವರ ಕಾಪಾಡ್ಬೇಕು. ದೇವರು, ಈ ಊರಿಗೆ ದೇವರು ಗೌಡ ಕುಲಕರ್ಣಿ. ಈ ದೇವರ ಪ್ರೀತಿನ ನೀವು ಕಳ್ಕೊಂಡ ಮೇಲೆ ಇನ್ಯಾವ ದೇವರು ನಿಮ್ಮನ್ನು ಕಾಪಾಡವ? ಅಳಬೇಡ ಅಳಬೇಡ, ಸುಮ್ಮನಿರವ.
ಈ ಗೌಡ ನಮ್ಮನ್ನು ಗೆದಿಯೋ ಗಂಡಸ ಆಗಿದ್ದ ನಿನ್ನ ಕೈ ಹಚ್ಚಿ ಮುಟ್ಲಿ. ಮುದಿನಾಯಿ, ನನ್ನ ಗಂಡಸ್ತನದ ಬಗ್ಗೆ ಮಾತಾಡ್ತೀಯ? ವಯಸ್ಸಾದ ನನ್ನ ತಾಯಿ ಮೇಲೆ ಕೈ ಮಾಡ್ತೀಯ ನಾಳೆ? ನೀನು ನಿಜವಾಗಿ ಗಂಡಸಾಗಿದ್ರ ನನ್ನ ಹತ್ರ ಬಾರ್ಲಾ, ನನ್ನ ಹತ್ರ ಬಾ. ಈ ದುಂಡಿ ಬರೀ ದುಂಡಿ ಅಲ್ಲ, ನಿನ್ನಂತ ಲಜ್ಜೆಗೆಟ್ಟವ್ರ ಗಂಟ್ಲ ಕಡ್ದು ರಕ್ತ ಕುಡಿಯ ಬೇಡರ ಬಂಟ ಲಕ್ಷ್ಮಣನ ತಂಗಿ ಚಂಡಿ ಚಾಮುಂಡಿ. ಏ ಗುಂಡಿ, ನಿನಗಿಂತನೂ ಅವಸರ ನನಗೆ ಬಾಳ ಐತಿಲೇ, ನನಗೆ ಬಾಳ ಐತಿ. ಏ ಮುದಿನಾಯಿ, ನನ್ನ ಗಂಡಸ್ತನದ ಬಗ್ಗೆ ಮಾತಾಡ್ತೀಯಲ್ಲ, ನಿನ್ನ ಕಣ್ಣೆದುರಿಗೆ ನಿನ್ನ ಮಗಳಿಗೆ ಏನು ಮಾಡಬೇಕು ಅದನ್ನ ಮಾಡಿಬಿಡ್ತಾನೆ. ನಾವು ನಂಬಿದ ತುಳಸಿಗಿರಿ ಹನುಮಪ್ಪ ಇನ್ನೂ ಸತ್ತಿಲ್ವೋ? ನಿನ್ನ ಮಾರೆಮ್ಮನ ಕ್ವಾಣ ಕಡ್ದಂಗ್ ಕಡಿಯಾಕಂತ ನನ್ನ ಮಗ ಲಕ್ಷ್ಮಣ ಈ ಭೂಮಿ ಮೇಲೆ ಜನ್ಮ ಎತ್ತಿ ಬಂದ. ಇವತ್ತ ಈ ಸಿಂಧೂರ್ ಚಾವಡ್ಯಾಗ ನ್ಯಾಯ ಅನ್ಯಾಯದ ಲೆಕ್ಕಾಚಾರ ತಿಳಿಲಿಲ್ಲ ಅಂದ್ರ ಇಲ್ಲಿ ಪ್ರಾಣ ಕೊಡ್ತೀನಿ. ಇದ್ರ ಮೇಲೆ ನನ್ನ ಮಗ ಏನ್ ಮಾಡ್ತೀವೋ ಮಾಡ್ಕೋ. ಬೇಡ್ರ ಕುಲದಲ್ಲಿ ಹುಟ್ಟಿದ ಬೇಡ್ರ ಬಂಟ ನಾನೆಂದು ಮೇಲು ಕೀಳೆಂಬುದನ್ನು ಮರೆತು ನಮ್ಮಂತ ಉಚ್ಚ ಜಾತಿಯವರನ್ನ ತುಚ್ಛವಾಗಿ ಕಾಣುತ್ತಾ ಅದಕ್ಕೆ ನಡೆಯುತ್ತಿರುವ ಹಂದಿಯಂತಿರುವ ನಿನ್ನನ್ನು ಬಲಿ ತೆಗೆದುಕೊಂಡಿದ್ರ ನನ್ನ ಮನಸ್ಸಿಗೂ ಸಮಾಧಾನ ಇಲ್ಲ. ಭೀಮನಗೌಡ, ಪುಣ್ಯ ಭೂಮಿಯಾದ ಈ ಸಿಂಧೂರೊಳಗ ಕರ್ಮದ ಕಟ್ಟಿಗೆ ನುಟ್ಟಿ ಧರ್ಮವನ್ನು ಜೀವಂತ ಸುಡುತ್ತಿರುವೆ. ನಿತ್ಯ ಕರ್ಮದಲ್ಲಿ ಕೈ ತೊಳೆಯುತ್ತಾ ಬಂದ ನಿಮ್ಮಂತ ಮೇಲ್ಜಾತಿಯ ಜಾತಕಕ್ಕ ಅಧಿಕಾರ ಐತಿ, ಸರ್ಕಾರದ ಬೆಂಬಲ ಐತಿ ಅಂತ ಹದ ತಪ್ಪಿ ನಡೀತಿರೋ ನನಗೆ ನಿನ್ನೂ ಇನ್ಮೇಲೆ ಪ್ರೀತಿ ಇರ್ತದೆ. ಆದ್ರ ಇವತ್ತು ನೀ ನನ್ನ ತಂಗಿ ಶೀಲಕ್ಕ ಕೈ ಹಚ್ಚಿ ಅಂದ ಮೇಲ ಈ ಸಿಂಧೂರು ಭೂಮಿಯ ಮಣ್ಣನ್ನ ನಾದಿ ನಿನ್ನಂತ ಎಷ್ಟೋ ಚಂಡಾಲರ ರುಂಡವನ್ನು ಕತ್ತರಿಸಿ ಆ ರುಂಡದ ರಕ್ತದಲ್ಲಿ ಸಿಂಧೂರಿನ ಮಣ್ಣನ್ನ ರಕ್ತದಾಗ ನಾದಿಕಂತ ಬಂದಿರೋ ಗೌಡಿಗೆ ಮನೆತನದಲ್ಲಿ ಹುಟ್ಟಿದವ ಈ ಭೀಮನಗೌಡ. ಏ ಲಕ್ಷ್ಮಣ, ಇವತ್ತು ನನ್ನ ನಿನ್ನ ನಡುವೆ ಹೊತ್ತೆ ಉರಿಯುತ್ತಿರುವ ಈ ಬೆಂಕಿಯೊಳಗ ಇಬ್ಬರಲ್ಲಿ ಒಬ್ಬರು ಬಲಿಯಾಗಬೇಕು. ಮೊದಲು ನಿನ್ನನ್ನು ನನ್ನ ಬಂದೂಕಿಗೆ ಬಲಿ ಕೊಟ್ಟು ನಂತರ ಸಿಂಧೂರೊಳಗಿರೋ ಎಲ್ಲ ಬೆಳಕು ಬಲಿ ತೆಗೆದುಕೊಳ್ತಾನೋ ಮಗನ. ಏ ಭೀಮನಗೌಡ, ಗಂಡು ಗುಂಡಿಗೆ ಪಡೆದ ಈ ಗಂಡಿಗೆ ಗುಂಡೇನು ಮಾಡಿ ಕೈಯಾಗ ನನ್ನ ಹತ್ತಿ ಮಾಡೋದಿಲ್ಲ ಹಿಂದ ಇರ್ಬೇಕು. ಹರ್ಷ ಏನು ಅಂತ ಹೇಳ್ರಿ ಗೌಡನ. ಆ ತುಳಸಿಗೇರಿ ಹನುಮಪ್ಪ ನಿನಗೇನು ಬುದ್ಧಿ ಕೊಡ್ತಾರೆ ಹಂಗೆ ಮಾಡ.
ಒಂದು ಸ್ವಲ್ಪ ತಡ ಆಗಿದ್ರ ಗೌಡ್ರು ರುಂಡ ಮುಂಡದಿಂದ ತುಂಬ ಬಿಡ್ತಿತ್ತು. ಯಮದೂತ್ರ ಬಂದಾಗ ನಾವು ಬಂದ ಅಂತೀವಿ ಗೌಡ್ಪ ಹಾರಾಡ್ ನೋಡ್ರಿ. ಎಲ್ಲ ರಂಡೆ ಮಗನ ಸಾಹೇಬ್ರ ಗೌಡ್ರು ಹೋಗ್ಬಿಡ್ತಿದ್ರಲ್ರಿ ಅಪ್ಪ ಸಾಹೇಬ್ರ. ನಾನು ತಾನೊಂದು ಬಗೆದರೆ ದೈವ ಬೇರೆಂದದ್ದು ಬಗೆಯಿತು ಅಂತ ಹೇಳಿ ಅಂದಂಗ ನಾವು ನಿಮ್ಮನ್ನ ಎದಕ್ಕೋ ಕರೆಸಿದ್ರ ನೀವು ಗೌಡ್ರ ಹೆಣ ನೋಡ್ತಿದ್ರಲ್ರಿ ಅಪ್ಪ. ಸಾಹೇಬ್ರ ನೋಡ್ಕೊಂತ ನಿಂತ್ರಲ್ರಿ, ಬೆಳಕಂಡು ಹೋರಿ ಆ ಮಗನ್ನ ಹಾಕಿ ನಾದ್ರಿ ಸಪ್ಪದ ಹಾಡಿ ಮೇಲೆ ಕಾಲಿಟ್ಟು ನಿನಗ ಸಾವು ನನ್ನಿಂದ ಐತಿ ಅನ್ನೋದನ್ನ ನೆನಪಿನ ಪದರ್ನೊಳಗೆ ಗಂಟ ಕಟ್ಕರೋ ಮಗನ. ಸುಲಿತರಿ ಮಗನ ನೀನು ಮಗನ ಕುತ್ತಿಗೆ ಕೊಯ್ಯೋ ಕಾಟನಲ್ಲ ನೀನು. ನಿನಗಂತಿ ಕಟ್ಟದ ಅಂತ ನನಗನ್ನೋದಿಲ್ಲ. ಬೇಡ ಸಿಕ್ಕಂಗ ಸಿಕ್ಕಂಗ ಒದ್ರಿದೆ ಅಂದ ಮಗನ ಯಾರಿಗೆ ಕಿತ್ತೇನೆ. ನಾನು ಯಾರು ಗೊತ್ತಾಯ್ತಲ್ಲ, ಅಟಕ್ ಇನ್ಸ್ಪೆಕ್ಟರ್ ಮೋಹನ್ ಕಲಾಲ್. ಬೇಡರ ಕಂಡುಗಲಿ ಶೂರ ಸಿಂಹದ ಲಕ್ಷ್ಮಣ. ಸಿಂಹ ಛತ್ತದ ಚೈಲನ್ಯಾಗ ಹಾಕಿ ಬೂಟ್ ಗಾಲಿಲ್ಲೇ ಎದಿ ಎದಿ ಒಜಾಕ್ ಹತ್ತಿದ್ದೆ. ಮಗ ಜೈಲು ಎದುರು ಕಟ್ಬೇಡ, ನಾನು ಒಂದು ಕೈ ನೋಡ್ಕೊಂಡೇ ಬರ್ತೇನೆ. ಕರ್ಕೊಂಡು ಹೊಟ್ಟೆ ನಡಿದೆ ಬೇಡ ನನ್ನ ಮಗನ. ಹುಲ್ಕನ್ಯರ ಪಟಕ್ ಇನ್ಸ್ಪೆಕ್ಟರ್ ಬರ್ಲಿಲ್ಲ ಅಂದ್ರ ನೀವು ಹೆಣ ನೋಡ್ಬೇಕಾಗಿತ್ರಿ ಅಪ್ಪ. ನಿನಗೂ ಆಗಬೇಕಾಗಿತ್ತು. ಎಂತ ಮಾತಾಡ್ತೀರಿ ಅಲ್ರಿ ನಮ್ ಸತ್ತ ನಮಗ ಹೆಣ ನೋಡ್ಬೇಕಿತ್ತು, ನಿಮ್ಮನ್ನ ಹೋಗಿ ಅಂದ್ರೆ ನೋಡ್ಬೇಕಿತ್ತು. ಅಲ್ಲ ಗೌಡ್ರೆ ಬರುದು ಲೇಟ್ ಆಗಿದ್ರ ಅಂದೆ ನಾನು. ಹಿಂಗಂದ್ರೆ ಮತ್ತ ಹುಲ್ಕನ್ಯರ ಹೇಳ್ರಿ ನಡ್ರಿ ಹೋಗಂದು ನೋಡ ನಡ್ರಿ. ಆ ಮಗನ ಎಷ್ಟು ಹಾರಾಡ್ತಾನ. ನಮ್ಮ ಇನ್ಸ್ಪೆಕ್ಟರ್ ಹೆಂಗದಾರ ನನ್ನ ಬಂಗಾರದ ಗಿಂಡಿ ಹಿಚಿಕ್ಕಿ ಕುಡಿದು ಬಿಡ್ತಾನಲ್ಲಿ ಯೌನಾನೆಲ್ಲ ಹಿಂಡಿ ಬಿಡಲ್ಲ. ಯಾಕಲೇ ತರಬಿದ್ದಲ್ಲ ಗಾಡಿನ ನಡಿಲಿಯಪ್ಪ. ಹಿಂಗ ತಿರ್ಗಾಡ್ಕೊಂತ ಊಟ ತುಂಬ ಹೋಗೋನು. ಮತ್ ಯಾರಿಲ್ಲ ಅಂತ ಹೇಳಿ ತಪ್ಪಿಸ್ಕೊಂಡು ಹೋದ್ಗಿದ ಅಕ್ಷರ. ಮತ್ ಯಾರ ಕಡಿಯಾಕ ಹೋದ್ಗಿದಾರ ಇವ್ರ ಗಂಡಸೂರು ಕುಡಿಬೇಕನ್ನೋರು ಅವ್ರಿಗೆ ಸುಳ್ಯಾರ ಮುಂದು ಸಿಂಧಿ ಅಂಗಡ್ಯಾಗ ಹಳ್ಳಿ ಗಿಡದ ಕಟ್ಟಿಗೆ ಹೊಂದ್ಕೊಂಡು ಮೀಸಿ ಮ್ಯಾಲ ಕೈ ಹಾಕಿ ಅವನ ಕಡಿತಿ ಆಕಿನ ಕಡಿತೀನಿ ಅನ್ನೋ ಮಂದಿ ಬಾಳ ಗಂಡಸಿನ ಮಗ ಗೌಡನ ಜಡ್ತಾ ಜಡದ ಸೇರಿ 3-4 ದಿನ ಆತು. ನೀ ಹೇಳೋ ಮಾತು ಖರೆ ಐತೆ. ಅವನೊಬ್ಬ ಬಿಟ್ರೆ ಈ ಊರನ್ ಗಂಡಸೋರೆಲ್ಲ ಹೆಸರು ಕೈ ನನ್ನ ಕರ್ಲೆ ನನ್ನ ಕಣ್ಣಿಗೆ ಏನ ಮಗಾಲಿ ಅವ ಗೌಡ್ ಕುಲ್ಕಂಡ ಹೊಡ್ದಾನಂತ, ಆ ಚೌಡಿ ಮಾಡ್ಯಾನಂತ, ಮತ್ತೀಗ ಚತ್ತ ಹತ್ತಕ್ಕೆ ಹೋಗಿ ಅಲ್ಲಿ ಏನ್ ಮಾಡ್ತಾರ ಜೈಲ್ ಪಾರಾದ ಡ್ಯೂಟಿ ನಮ್ದೈತಿ. ಅವನ ಬಗ್ಗೆ ನಾವು ಬಹಳ ಹುಷಾರಾಗಿರ್ಬೇಕ. ನಾವ ಹೌದು ಗೌಡ ಲಕ್ಷ್ಮೀ ಗೌಡನ್ ಯಾಕೆ ಹಿಡಕ್ ಹೋಗಿತ್ತ ಮಗನ ಮಂಗೆ ಮತ್ ಇನ್ನೂ ಗೊತ್ತಾಗಿಲ್ಲ ಅವಾಗ. ಲೇ ಯೋಳ ಗೌಡ
ಲಕ್ಷ್ಮಣ್ ತಂಗಿ ದುಂಡವನು ಚೌಡಿ ಕರೆಸಿ ಕಡೆ ಕುಂತಿದ್ಲಂತ. ಏನು ಹುಚ್ಚು ನಾವು ಗೌಡ ಕುಡಿಬೇಕು ಅಂದ್ರೆ ಅವ್ನು ಅವನನ್ನು ಕುಡಿಬೇಕಾಗಿತ್ತಪ್ಪ. ಪಾಪ ಹುಡುಗಿನ ಕಡಿತಾನೆ. ಆಕಿನ ಕಡಿಯಾಕ್ ಹೋಗಿದ್ದಿಲ್ಲಂತಲೇ, ಆಕಿ ಗಲ್ಲ ಕಡಿಯಾಕ್ ಹೋಗಿದ್ಲಂತ. ಓ ಹಿಂಗೈತಿ ನೋಡು. ಗೌಡ ತಂಗಿ ಗಲ್ಲ ಕಡಿಯೋದಕ್ಕ ಲಕ್ಷ್ಮಿ ಗೌಡನ ಗಂಟನ ಆಕೆ ಚೌಡಿ ಗಲ್ಲ ತರಿಸ್ಕೊಳಕ್ ಹೋಗ್ಯಾಳು ಅಲ್ಲ ಗೌಡುಗ ಆಕೆಗೆ ಅಲ್ಲೇ ಗೌಡ ಗಲ್ಲ ಕಟ್ಟಿದ್ ನನ್ ತೆಗ್ ಹೇಳಕತ್ತಲ್ಲೇ ಪೈಲೆ ಮಗ ಊರ ಬೆಂಕ್ ಹತ್ತಿದಾಗ ತಗ ಆಗ ಊರಾಗ ಅದಾಗ ಮಗ ಬೆಲ್ಲ ಕೊಟ್ಟಿದ್ರೆ ತೆಗ್ ಹೇಳಕತ್ತಾನಿಲ್ಲ ಮನ್ಯಾಗ. ಇವಳ ಗುರುಪ ಗದಗಲಿ ಬ್ಯಾಗ್ ಅದಾರಲ್ಲ ಇವ್ರು ಸಾಮಾನ್ಯ ಪೈಕಿ ಅಲ್ಲಿ ಇವ್ರು ಬೇಕಂದ್ರೆ ಜನ್ಮಕ್ಕೆ ಜನ್ಮ ಕೊಡ್ತಾರ, ಬ್ಯಾಡ ಅಂದ್ರೆ ಅವ್ರು ವಂಶನ ವಂಶ ಮಾಡ್ತಾರ. ಇವತ್ತ ನಿಲ್ಸಿದ್ದು ನಾಳೆ ನಾವು ಹೋಗ್ಬಿಡೋ ನೋಡಿ. ಹಂಗ ಹೆಂಗ ಗೊತ್ತೆ ಗೌಡ್ರ ಕುಲ್ಕರ್ಣಿ ಆಗತ್ತೆ ಬೆಟ್ಟೆ ಏನಾರ ಮಾಡಕೊಂಡ ಹೋದ್ರಪ್ಪ. ಹೌದಾ ಆತ ಒಂಚೂರ ಸರಿ ಪಚ್ಚ ಹೇಳ ತಂಬೂರೀಶ್ವರ ಬರದೆ ಬರಿಸದಿರು ತಂಬೂರಿ ಶಿವ ಶಂಭೋಲಿಂಗ ನಾನೇ ನಂದಿಲ್ಲ ಶಿವ ಶಂಭೋಲಿಂಗ ನಾನೇ ನಂದಿಲ್ಲ ಬಾರೋ ನಾನೇ ನಂದಿಲ್ಲ ಬಾರೋ ಎಂದು ನಿನಗ ಹಾಕಿದರೋ ನಾನೇ ನಂದಿಲ್ಲ ಬಾರೋ ಎಂದು ನಿನಗ ಹಾಕಿದರೋ ನಾನೇ ನಂದಿಲ್ಲ ಬಾರೋ ಶಿವ ಶಂಭೋಲಿಂಗ ಕಡಿ ಬಿಡಿಕಂತ ಏನ್ ಮಾಡ್ತಿಲ್ಲ ಏನಿವ ಕೊಂಡಿ ಎಲ್ಲ ಕಾಮರ ಹಣ್ಣೆ ಆಗ್ಯಾವ ನೀವು ಒಂದು ತೊಕೊಂಡಕ್ ಹೋಗಿ ಏನೇನಾರ ಜೈ ಶಾಂಬರಿ. ಶಿವ ಶಂಭೋಲಿಂಗ ನಾನೇ ನಂದಿಲ್ಲ ಬಾರೋ ಹುಟ್ಟಿ ಹುಟ್ಟಿ ಸಾಯೋದ್ಯಾಕ ಕಷ್ಟ ನಷ್ಟ ಯಾರಿಗೆ ಬೇಕ ಹುಟ್ಟಿ ಹುಟ್ಟಿ ಸಾಯೋದ್ಯಾಕ ಕಷ್ಟ ನಷ್ಟ ಯಾರಿಗೆ ಬೇಕ ಒಟ್ಟಿಗೆ ಈ ಶರೀರ ಒಟ್ಟಿಗೆ ಈ ಶರೀರ ಕಷ್ಟಾಲಿಗೆ ಬರ್ತನಿ ಕರೆಸೋ ನಾನೇ ನಂದಿಲ್ಲ ಬಾರೋ ಶಿವ ಶಂಭೋಲಿಂಗ ನಾನೇ ನಂದಿಲ್ಲ ಬಾರೋ
ಕಟ್ಟದಲ್ಲಿ ಶಿಶುನಾಳ ಸಾಧು ಸಂತರ ನಾಳ ಕಟ್ಟದಲ್ಲಿ ಶಿಶುನಾಳ ಸಾಧು ಸಂತರ ನಾಳ ಗುರುಗಾವಿನ ವಚನಹಾರ, ಗುರುಗಾವಿನ ವಚನಹಾರ, ಶಿಷ್ಯ ಶರೀಫ ಮಹಾರಾಜ, ನಾನೇ ನಂದಿಲ್ಲ ಬಾಳು. ಶಿವ ಶಂಭೋಲಿಂಗ, ನಾನೇ ನಂದಿಲ್ಲ ಬಾಳು. ಒಗ್ಗಪ್ಪ ನನ್ನ ಮಕ್ಕಳ ಗೊಪ್ಪುದಾಗ್ತೈತಿ. ಅಲ್ರಿ ಮೂಸ್ ನೋಡಿದ್ರಿ ಯಾವ್ದು ವಾಸನೆ ಬರೋಂಗಿಲ್ರಿಪ್ಪ, ಎಲ್ಲ ವಾಸನೆ ಬರೋದ. ಈಗ ಸರಿ ನೋಡ್ರ ಗ್ಲಾಸ್ನ ಹಾಕಿಬಿಟ್ಟು ವಾಸನೆ ಬರ್ತೈತಿ, ಅದನ್ನ ಕುಡಿದ್ರೆ ವಾಸನೆ ಬರೋಂಗಲ್ಲ. ಯಾಕಂದ್ರೆ ಒಳಗಿಂದು ಹೊರಗಿಂದು ಎಲ್ಲ ಏಕಾಗಿ ಆಕಾರ ಜಗ್ಗಂತೀರ ಒಂದು ಮನಿ ಕಣ್ಣಿಗೆ ಬಂದು ಪೊಲೀಸ್ನವರು ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ಊರಾಗ ಯಾವ ಗಲಾಟಿನ ಆಗದಾಗ ಊರು ತಣ್ಣಗೆ ಇರ್ತಿತ್ತವ. ನನಗೊಂದು ಡ್ಯಾನ್ಸ್ ಮಾಡಂಗಾಗೈತಿ, ನಿನಗೆ ಹೆಂಗಾಗೈತಿ? ನನಗೆ ಒಳಗೆ ಒಂದು 4-5 ಮಂದಿ ಸ್ವಾಮಿಗಳಿಗೂ ಕುತ್ಕೊಂಡು ಶಿವ ಪೂಜಾ ಕುಂತಂಗ ಆಗೈತೆ ನನಗೆ. ಆದ್ರೂ ಇದ್ರಾಗ ಒಂದು ನಮೂನಿ ಮಜಾ ಐತಿ. ಯಾಕಂದ್ರೆ ಇದನ್ನ ಸೇರಿದ್ರ ಯಾವ್ದು ಗದ್ದಲ ಕಾಣೋದಿಲ್ಲ, ಅದಕ್ಕೆ ಸೇರ್ತಾರಲ್ಲ ಇದನ್ನ. ಗೌಡ್ರು ಕುಲ್ಕೊಂಡ್ಯಾರ ಯಪ್ಪ ಯಪ್ಪ ತಪ್ಪಾತ್ರಿ ಯಪ್ಪ ನಮ್ದು ತಪ್ಪಾತ್ರಿ ಅಂದ್ರೋ ರಂಡೆ ಮಕ್ಕಳ. ಇದು ನೀವು ಎದಕ್ ಬದೀರಿ, ಏನ್ ನಡ್ತೀರಿ ಅನ್ನೋದರ ಒಂದ್ ಸ್ವಲ್ಪ ಖಬರ್ ಐತೆ ನಿಮಗ? ಸಂಜೆ ಮುಂದೆ ಹೋಗಿದ್ದಾರೆ. ನೀನ್ ಸಾಯಂಕಾಲ ಹೋಗಿದ್ದೀರಿ, ಅಲ್ಲೇ ವಸ್ತಿ ಮಾಡಿದ್ರೆ ಬಂದ್ರೆ ಮಾಡಂತಿದ್ರೆ ಇಲ್ರಿ ಆಗ ಹಂಗ ಬಂದ್ರೆ ಬೇಷಾತ. ಯಾಕಂದ್ರ ನೀವು ಅಲ್ಲಿ ವಸ್ತಿ ಮಾಡಿರ ಅಂತ ತಿಳ್ಕೊಂಡಿದ್ದೆ. ಯಾಕ ಅಲ್ಲೊಂದು ಪಾರಿವಾಳ ಐತಿ ನೋಡ, ಅದಕ್ಕೆ ನಮ್ಮ ಪಾರಿವಾಳ ನಾವು ಕೇಳಿಲ್ಲ, ಇಲ್ಲ ಆ ಪಾರಿವಾಳ ಕೊಡ್ರಿ ನಾವೇನ್ ಮಾಡಬೇಕು? ಆ ಪಾರಿವಾಳ ಬಹಳ ಗಟ್ಟಿದ್ರು. ನಿನ್ನೆ ಸಂಜೆ ಮುಂದೆ ಹೋಗಿದ್ದೀವ್ರಿ, ಆ ಹುಡುಗಿ ಆ ಹುಡುಗಿ ಬರೋ ವಹಿಸ್ಕೊಂಡು 2-3 ದಿವಸ ಆಯ್ತು ಹೊಟ್ಟೆ ಕುಳಿಲಿಕ್ಕೆ ಕಣ್ಣಿನ ಬಾಳೆ ಅಷ್ಟು ಕಂದಿದ್ರು ಕೆಲವು ಭಾಗದಾಗ ಬಹಳ ಚಂದದಳನೇ. ಅಂದ್ರ ನಿಮ್ಮ ಬಾಗುಗಳು ಉದ್ರಾಗಿರ್ಬೇಕು ಬಿಡ್ರಿ ತಿಳ್ಕೊಂಡ. ಅದ್ರಿದ್ರು ನಾವು ಮಾಡೋ ಕೆಲಸ ಬಹಳ ಭದ್ರ ಐತಿಲೇ ತಮ್ಮ. ನಿನ್ನೆ ಬಂದ ನಿಮಗೆ ಹೆಂಗ್ ಗೊತ್ತಾಗ್ಬೇಕಲ್ಲಿ? ಗೊತ್ತಾಗ್ಬೇಕಂದ್ರ ಸೀದಾ ಹೋಗಿ ಈಗ ಲಕ್ಷ್ಮಣ ಬಿಟ್ಟು ನೋಡ್ಬೇಕ ನಾವು. ನೋಡ್ರಿ ಗೌಡ್ರ, ನೀವು ಕೊಡಾಕ ಇನ್ನು ಮುಂದೆ ನೋಡಿದ್ರಿ, ನಾವು ಹೋಗಿ ಬಿಟ್ಟು ಬಿಡೋರ ಗೌಡ್ರನ್ನ ಇಲ್ಲೋ ಗೌಡ್ರು ಕೊಡ್ತಾರ ತಗೋರಿ. ಹಾ ತಿಳಿತಿಲ್ಲ, ನೀವು ಕೊಟ್ರಿ
ನೀವು ಮೊದಲ ಕೆಲಸ ಮಾಡಿ ತೋರಿಸ್ರಿ. ನಿಮಗ ಅಷ್ಟ ಇಷ್ಟಲ್ಲ, ನೀವು ಬೇಡದಷ್ಟು ಕೊಡ್ತಾರ ನಿಮ್ ಮೇಲೆ ಇಡ್ತಾರ. ಕುಲಕರ್ಣಿ ಗೌಡ್ರೆ, ನೀವ್ ಹಿಂಗ್ ಕೊಟ್ಕೊಂತ ಹೋಗ್ರಿ. ನಾವು ಹೆಚ್ಚು ಕಡಿಮೆ ಟೈಮ್ ನೋಡಿ ಇಬ್ರು ಇದ್ರ ಬದ್ರ ನಿಂತ ಬಿಡ್ತೀವಿ. ಹಾ, ಅಷ್ಟ್ ಮಾಡಿ ಮತ್ತೆ. ಅಲ್ಲ ಮತ್ತ ನೀವು ಇನ್ನೊಂದು ಮಾತು ಮಾಡ್ರಿ. ನೀವು ಲಕ್ಷ್ಮಣ ಮನೆಗೆ ಹೋಗಿ ದುಂಡಿಗೆ ದಿನಕ್ಕೆ 3 ಸಲ ಗೌಡ ಮನೆಗೆ ಬಂದು ಹೋಗಿ. ಮತ್ತ ಕುಲಕರ್ಣಿಯರು ಅಲ್ಲೇ ಇರ್ತಾರ ಅಂತ ಹೇಳ್ಬಿಡು. ಅಲ್ರಿ ಕುಲಕರ್ಣಿಯರ, ಹೇಳಿ. ನೀವು ಒಂದು ರಿಪೋರ್ಟ್ ಕೊಟ್ಬಿಡ್ರಿ, ನಾವು ಅವ್ರ ಮನೆಗೆ ಹೇಳಿ ಹೋಗ್ಬಿಡ್ರಿ. ಹೌದ್ರಾ? ಇಲ್ಲಿಗೆ ಮುಗೀತು ಅಂತ ಇಟ್ಕೋಬೇಡಿ. ಅವಶ್ಯಕತೆ ಬಿದ್ದಾಗೆಲ್ಲ ನಿಮ್ಮನ್ನು ಕಳಿಸ್ತೀವಿ. ಅಷ್ಟು ಮಾಡಿ ನಾವು ಬರಿಲ್ರೇ ನೋಡು. ನಿಮ್ಮದು 3 ತಲೆ ಕುಂತ್ರು ಉಂಡ್ರು ಅಲ್ವಾ? ಮರಿಬೇಡ್ರಿಪ್ಪ. ಮತ್ತ ಅಷ್ಟು ಹೇಳುದು ಮಾತ್ರ ಮರಿಬೇಡ್ರಿ. ಹೋಗಿ ಏನೇನು ಹೇಳಬೇಕು ನಿಮ್ಮ ಪೂರ್ವ ಹೇಳಿ ಮರ್ಯಾದಲ್ಲ ನೀವು ಕೊಡೋದು 10-20 ಆಗ್ಲಿ ಕೊಡ್ತೇವೆ ತೋರಿ. ಯಾಕ್ರಿ ಗೌಡ್ರ? ಈ ಮಗ ಹೆಂಡತಿಗೂ ಹಂಗ ಅಂತ ಕಾಣಿಸ್ತೈತಿ. ಹೆಂಡತಿ ನೌಕರಿ ಕೊಟ್ಟಾರ ನೋಡ್ರಿ ಕುಲಕರ್ಣಿಯರ. ಗೌಡ್ರ, ಇವ್ರಂತೂ ನಮ್ಮ ಮಾತು ಕೇಳ್ತಾರ. ನಮ್ಮ ಪದರಿಗೆ ಬಿದ್ದಂಗ ಆತು. ಈ ಊರಂತೂ ನಿಮ್ ಪದರಿಗೆ ಬಿದ್ದಂಗ. ಎಷ್ಟ್ ಹಾರಾಡ್ತಿರೋ ಹಾರಾಡಿ. ಅವ ಯಾವೇ ನನ್ನ ಮಗ ನಮ್ಮನ್ನ ಬಂದು ಕೇಳಮ್ಮ. ಕೇಳೋರು ಕೇಳಿದ್ರೆ ನೀವು ನನ್ನ ಕೇಳ್ಬೇಕ, ನಾನು ನಿಮ್ಮನ್ನ ಕೇಳ್ಬೇಕು. ಅವೇ ಅವನಿಗೆ ಮಧ್ಯದಲ್ಲಿ ಬರ. ಗೌಡ್ರ ಬಂದ್ರ ಆ ದುಂಡಿನ ಬರ್ಬೇಕ್ರಿ ಅಪ್ಪ ನಮ್ಮ ಮಧ್ಯದಲ್ಲಿ. ಆ ದುಂಡು ಕಲ್ಲ ಕಡಿಬೇಕ್ರಿ, ನಾನು ಕಲ್ಲ ಕಡಿಬೇಕು. ಗೌಡ್ರ ಗಲ್ಲ ಅನ್ಬೇಡ್ರಿ ಅಪ್ಪ, ಗಲ್ಲ ಕೊಡ್ಬೇಕು ಅನ್ರಿ. ಗಲ್ಲ ಅಲ್ಲ, ಗಲ್ಲ 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 ನೋಡ್ರಿ, ಗಲ್ಲ ಕಡಿದು ಬೆಲ್ಲ ತಿಂದ ನೋಡ್ರಿ.